ಆಸಕ್ತ ಮನಸ್ಸುಗಳು ಸತ್ಕಾರ್ಯಗಳನ್ನೆಲ್ಲ ಹೇಗೆ ಮಾಡಬಹುದು ಅನ್ನೋದಕ್ಕೆ ಇದೊಂದು ಒಳ್ಳೆಯ ಸಾಕ್ಷಿ. ಮತ್ತು ಇಂಥ ಕಾರ್ಯಗಳನ್ನು ಮಾಡೋದಕ್ಕೆ ಹೊರಟಾಗ ಜನ ಹೇಗೆ ನಿಲ್ತಾರೆ ಅನ್ನೋದಕ್ಕೆ ಕೂಡ ಇದೊಂದು ಸಾಕ್ಷಿ. ಇಷ್ಟು ಜನ ಇದರ ಜೊತೆಗೆ ಸೇರ್ಕೊಂಡಿದ್ದಾರೆ. ಇಲ್ಲಿ ನಮ್ಮ ಪರಂಪರೆಯನ್ನ ಪ್ರೀತಿಸುವ, ಗೌರವಿಸುವ ಇಷ್ಟು ಕಾರ್ಯಗಳು ನಡೀತಾ ಇದೆ ಅಂತ ಅನ್ನೋದು ಬಹಳ ಬಹಳ ಪ್ರಶಂಸನೀಯವಾದ ಅಂಶ. ಹಾಗಾಗಿ ಇದನ್ನ ನಡೆಸ್ತಾ ಇರುವವರಿಗೂ ಮತ್ತು ಇದರಲ್ಲಿ ಭಾಗಿಯಾಗಿರುವಂತಹ ನಿಮ್ಮೆಲ್ಲರಿಗೂ ಮೊಟ್ಟ ಮೊದಲಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಅನೌಪಚಾರಿಕ ವಿಧಾನದ ಮಾತುಕತೆಯ ವೇದಿಕೆ ಇದು, ಭಾಷಣದ ತರಹ ಅಲ್ಲ. ಹಾಗಾಗಿ ನನ್ನ ಮಾತುಗಳನ್ನು ಹಾಗೆ ಮಾತಾಡೋದಕ್ಕೆ ಪ್ರಯತ್ನಿಸ್ತೀನಿ. ನಾವು ಮತ್ತು ನಮ್ಮತನ ಅಂತ ಇವತ್ತು ಮಾತನಾಡಬೇಕಾದಂತಹ ಅಂಶ. ನಾವು ಮತ್ತು ನಮ್ಮತನ ಅಂತ ಅನ್ನೋದು ಪರಿಚಿತವಾದ ವಿಷಯ, ಹಾಗಾಗಿ ಇದು ಅಪರಿಚಿತವಾದ ವಿಷಯ ಕೂಡ. ಯಾವುದನ್ನ ನಾವು ಬಹಳ ಗೊತ್ತಿದೆ ಅಂತ ಅಂದುಕೊಂಡಿರ್ತೇವೋ ಅದೇ ನಮಗೆ ಗೊತ್ತಿರೋದಿಲ್ಲ. ಅಂದರೆ ಯಾವುದು ನಮಗೆ ಬಹಳ ಹತ್ತಿರದಲ್ಲಿದೆಯೋ ಅದರ ಪೂರ್ಣ ಪರಿಚಯ ನಮಗಾಗಿರೋದಿಲ್ಲ. ಉದಾಹರಣೆಗೆ, ಕಣ್ಣು ಒಂದು ವಸ್ತುವನ್ನ ನೋಡಬೇಕು ಅಂದರೆ ಕಣ್ಣಿಗೂ ಮತ್ತು ಆ ವಸ್ತುವಿಗೂ ಒಂದು ಮಟ್ಟದ ಅಂತರ ಬೇಕು. ಅಂತರ ಇದ್ದಾಗ ಮಾತ್ರ ಕಣ್ಣು ಆ ವಸ್ತುವನ್ನ ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಕಣ್ಣಿನ ತುಂಬಾ ಹತ್ತಿರಕ್ಕೆ ತಂದ್ರೆ, ಇಷ್ಟು ಹತ್ತಿರಕ್ಕೆ ತಂದುಕೊಂಡ್ರೆ ಕಣ್ಣಿಗೆ ಏನೂ ಕಾಣಿಸೋದಿಲ್ಲ. ಹಾಗಾಗಿ ಯಾವುದರ ಜೊತೆಗೆ ಅಂತರ ಇರೋದಿಲ್ವೋ ಅದನ್ನು ಅರ್ಥ ಮಾಡ್ಕೊಳ್ಳೋದು ಬಹಳ ಕಷ್ಟ ಆಗಿಬಿಡುತ್ತೆ. ಯಾವುದನ್ನೇ ಆಗಲಿ, ಒಬ್ಬ ವ್ಯಕ್ತಿಯನ್ನ ಅರ್ಥ ಮಾಡಿಕೊಳ್ಳೋದಕ್ಕಾಗ್ಲಿ, ಒಂದು ವಸ್ತುವನ್ನ ಅರ್ಥ ಮಾಡ್ಕೊಳ್ಳೋದಕ್ಕಾಗ್ಲಿ, ಒಂದು ವಿಷಯವನ್ನ ಅರ್ಥ ಮಾಡ್ಕೊಳ್ಳೋದಕ್ಕಾಗ್ಲಿ ನಮಗೂ ಮತ್ತು ಅದಕ್ಕೂ ನಡುವೆ ಅಂತರ ಬೇಕು. ವಾಹನಗಳ ಹಿಂದೆ ಬರೆದಿರ್ತೀವಲ್ಲ ನಾವು, ನಡುವೆ ಅಂತರ ಬೇಕು ಅಂತ, ಹಾಗೆ ಒಂದು ಅಂತರ ಬೇಕಾಗತ್ತೆ. ಯಾವುದು ಅಂತರವೇ ಇಲ್ಲವೋ ಅದು ಅರ್ಥ ಆಗುವುದಿಲ್ಲ. ನಾವು ಮತ್ತು ನಮ್ಮತನ ಎರಡು ಅಂಥದ್ದದು. ಅದಕ್ಕೂ ಮತ್ತು ನಮಗೂ ಅಂತರವಿಲ್ಲ. ಅಂತರ ಯಾಕಿಲ್ಲ ಅಂತ ಅಂದ್ರೆ, ಇದೆ ನಾವು ಅಂತ ಯಾವುದನ್ನು ಹೇಳ್ತೀವೋ ಅದಲ್ಲದ ನಾವು ಅಂತ ಒಂದಿಲ್ವಲ್ಲ. ಹಾಗಾಗಿ ನಾವೇ ಅದಾಗಿರುವಾಗ ನಮಗೆ ಅದನ್ನ ನೋಡೋದಕ್ಕಾಗೋದಿಲ್ಲ. ನಮ್ಮತನ ಅನ್ನೋದು ನಾವು ಅಂತ ನಾವು ಅಂದುಕೊಳ್ಳೋದಕ್ಕೆ ಕಾರಣವಾದ ಅಂಶಗಳು. ಅದು ಇನ್ನೂ ಹತ್ತಿರವಾಗಿರುತ್ತೆ. ಹಾಗಾಗಿ ಅದು ಕೂಡ ಅರ್ಥ ಆಗೋದಿಲ್ಲ. ಆದ್ರಿಂದಲೇ ಈ ಪರಂಪರೆ ಬಹಳ ಮುಖ್ಯವಾಗಿ ಅರ್ಥ ಮಾಡಿಸೋದಕ್ಕೆ ಹೊರಟಿದ್ದೇನನ್ನ ಅಂತ ಕೇಳಿದ್ರೆ, ನಾನು ಯಾರು ಅನ್ನೋದನ್ನೇ ಅರ್ಥ ಮಾಡಿಸೋದಕ್ಕೆ ಹೊರಟಿತು. ನಮ್ಮ ಪಾರಂಪರಿಕ ಜ್ಞಾನಕ್ಕೂ ಆಧುನಿಕ ಮನುಷ್ಯನ ಶೋಧನೆಗೂ ಇರುವ ಬಹಳ ಪ್ರಮುಖ ವ್ಯತ್ಯಾಸ ಏನು ಅಂತ ಅಂದ್ರೆ, ನಾವು ನಮಗಿಂತ ಮುಂದೆ ಇರುವ, ನಮ್ಮ ಸುತ್ತ ಇರುವ, ನಮ್ಮ ಮೇಲೆ ಕೆಳಗೆ ಹೀಗೆ ಇರುವ ವಸ್ತುಗಳನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಹೊರಟಿದ್ದೀವಿ. ಆದ್ರೆ ನಮ್ಮ ಪ್ರಾಚೀನರು ನಮ್ಮನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಹೊರಟರು, ನಮ್ಮನ್ನ ಅರ್ಥ ಮಾಡಿಸೋದಕ್ಕೆ ಹೊರಟರು. ಹಾಗಾಗಿ ಭಾರತದ ಎಲ್ಲ ಪ್ರಾಚೀನ ಕೃತಿಗಳ ಪ್ರಮುಖವಾದ ಉದ್ದೇಶ ಏನು ಅಂತ ಅಂದ್ರೆ, ಜಗತ್ತನ್ನ ಅರ್ಥ ಮಾಡಿಸೋದಲ್ಲ, ನನ್ನನ್ನ ಅರ್ಥ ಮಾಡಿಸೋದು. ಗೀತೆ ಆರಂಭ ಆಗತ್ತಲ್ಲ, ಅದನ್ನ ಗಮನಿಸಿದ್ರೆ ಈ ಪ್ರಶ್ನೆಗೆ ಉತ್ತರ ಸಿಗತ್ತೆ ನಮಗೆ. ಗೀತೆಯ ಆರಂಭದಲ್ಲಿ ಅರ್ಜುನನಿಗೆ ವಿಷಾದ ಉಂಟಾಯಿತು. ಯಾಕೆ ವಿಷಾದ ಉಂಟಾಯಿತು ಅಂತ ಅಂದ್ರೆ, ನಾನು ನನ್ನವರನ್ನ ಸಂಹರಿಸಬೇಕಾ ಅನ್ನುವ ಪ್ರಶ್ನೆ ಅವನ ಕಣ್ಮುಂದೆ ಬಂತು. ಇವರೆಲ್ಲ ನನ್ನವರು, ಇವರೊಡನೆ ಯುದ್ಧ ಮಾಡ್ಬೇಕಾ ಅಂತ ಪ್ರಶ್ನೆಗೆ ಉತ್ತರಿಸಬೇಕು. ಈ ಪ್ರಶ್ನೆಗೆ ಉತ್ತರ ಹೇಳೋದಕ್ಕೆ ಹೊರಡುವ ಕೃಷ್ಣ ಮೊದಲಿಗೆ ಮಾತಾಡೋದು ಯಾವುದರ ಕುರಿತಾಗಿ ಅಂದ್ರೆ, ಆತ್ಮದ ಕುರಿತಾಗಿ ಅಂದ್ರೆ ಏನು? ನನ್ನನ್ನ ಕುರಿತಾಗಿ, ನಿನ್ನನ್ನ ಕುರಿತಾಗಿ ಅಲ್ಲ, ನನ್ನನ್ನ ಕುರಿತಾಗಿ. ಅಂದ್ರೆ ಅರ್ಜುನನ ಬದುಕಿನಲ್ಲಿ ಹುಟ್ಟಿದ ಈ ಜಿಜ್ಞಾಸೆಯನ್ನ ಬಗೆಹರಿಸಬೇಕು ಅಂತ ಅಂದ್ರೆ, ಅರ್ಜುನ ಯಾವ ಕರ್ತವ್ಯವನ್ನ ನಿರ್ವಹಿಸಬೇಕೋ ಆ ಕರ್ತವ್ಯವನ್ನ ನಿರ್ವಹಿಸೋದಕ್ಕೆ ಅರ್ಜುನನ್ನ ತೊಡಗಿಸಬೇಕು ಅಂತ ಅಂದ್ರೆ, ಮೊಟ್ಟ ಮೊದಲಿಗೆ ಅರ್ಥ ಮಾಡಿಕೊಳ್ಳಬೇಕಾದದ್ದು ಅರ್ಜುನನ ಸಮಸ್ಯೆ ಹೊರಗಡೆ ಇದೆ, ಸುತ್ತ ಇರುವವರ ಬಗ್ಗೆ ಇದೆ, ಹಿಂದೆ ಮತ್ತು ಮುಂದೆ ಇರುವವರು. ಎರಡೂ ಸೈನ್ಯದ ನಡುವೆ ಅವನ ರಥವನ್ನು ನಿಲ್ಲಿಸಿಕೊಂಡಿದ್ದಾರೆ. ಸೇನೆಯೋರು ಉಭಯೋರ ಮಧ್ಯೆ ರಥಂ ಸ್ಥಾಪಯ ಮೇಚ್ಯುತ ಅಂತ ಹೇಳ್ದ. ಎರಡೂ ಸೇನೆಯ ನಡುವೆ ನನ್ನ ರಥವನ್ನ ನಿಲ್ಲಿಸು ಅಂತ. ಅಲ್ಲಿ ಸೇನೆ ನಿಂತಿದೆ. ಅವನಿಗೆ ಕಾಣಿಸ್ತಾ ಇರೋದೇನು?
ಮುಂದೆ ಇರುವವರು ಕಾಣಿಸ್ತಾ ಇದ್ದಾರೆ, ಮತ್ತೆ ಹಿಂದೆ ಇರುವವರು ಕಾಣಿಸ್ತಾ ಇದ್ದಾರೆ. ಹಿಂದೆ ಇರುವವರು ಕಾಣಿಸ್ತಾ ಇದ್ದಾರೆ ಅಂದ್ರೆ ಅರ್ಥ ಏನು? ಹಿಂದೆ ಕಣ್ಣಿತ್ತು ಅಂತ ಅಲ್ಲ. ನೋಡುವಿಕೆ ಅಂತ ಅಂದ್ರೆ ಕಣ್ಣು ಅಂತ ಮಾತ್ರ ಅಲ್ಲ, ಅವನಿಗೆ ಹಿಂದೆ ಜನ ಇರುವ ಅನುಭವ ಇದೆ, ಫೀಲ್ ಇದೆ, ಸಂವೇದನೆ ಇದೆ. ಮುಂದೆ ಜನ ಇರುವ ಸಂವೇದನೆ ಇದೆ. ಅವನಿಗೆ ಇದು ಸಮಸ್ಯೆ ಆಗಿದೆ. ಅಂದ್ರೆ ಹೊರ ಪ್ರಪಂಚ ಅರ್ಜುನನ ಸಮಸ್ಯೆ ಆಗಿದೆ. ಹೊರ ಪ್ರಪಂಚ ಅರ್ಜುನನಿಗೆ ಸಮಸ್ಯೆ ಆದಾಗ ಆ ಸಮಸ್ಯೆಯ ಪರಿಹಾರವನ್ನ ಹೇಳೋದಕ್ಕೆ ಒಬ್ಬ ಹೊರಟ್ರೆ ಹೊರಗಿನದ್ದನ್ನ ಅರ್ಥ ಮಾಡಿಸ್ಬೇಕಲ್ವಾ, ಹೊರಗಿರೋವರ ಬಗ್ಗೆ ಮಾತಾಡ್ಬೇಕಲ್ವಾ. ಆದ್ರೆ ಕೃಷ್ಣ ಆರಂಭಿಸೋದು ಎಲ್ಲಿಂದ ಅಂತ ಅಂದ್ರೆ ಅವನ ಆರಂಭಿಸೋದು ಒಳಗಿನ ವಿಷಯದ ಬಗ್ಗೆ. ಅಂದ್ರೆ ಅರ್ಜುನನ ಒಳವನ್ನ, ಅರ್ಜುನನ ಅಂತರಂಗವನ್ನ ಮೊದಲು ಅರ್ಥ ಮಾಡಿಸೋದಕ್ಕೆ ಹೊರಡ್ತಾನೆ ಕೃಷ್ಣ. 2ನೆಯ ಅಧ್ಯಾಯ ಇದೆಯಲ್ಲ ಭಗವದ್ಗೀತೆಯಲ್ಲಿ, ಅದು ಆತ್ಮದ ಸ್ವರೂಪವನ್ನ, ಜೀವದ ಸ್ವರೂಪದ ಕುರಿತು ಮಾತಾಡುತ್ತೆ. ಆತ್ಮ ಜೀವ ಅಂದ್ರೆ ಏನು? ಅದೇನೋ ಅರ್ಥವಾಗದ ಒಂದು ಅಂಶ ಅಂತ ಅನ್ಕೊಂಡಿದೀವಲ್ಲ, ಅದೇನೂ ಅಲ್ಲ. ಆತ್ಮ ಜೀವ ಅಂದ್ರೆ ನಾನು ಅಂತ ಯಾವುದನ್ನ ನಾವು ಹೇಳ್ಕೊಳ್ತಾ ಇದ್ದೇವೋ ಅದು, ಅದನ್ನ ಪರಿಚಯಿಸ್ತಾನೆ. ಅದು ಯಾವುದು, ಅದು ಎಲ್ಲಿದೆ, ಅದು ಹೇಗಿದೆ, ಅದರ ಸ್ವರೂಪ ಏನು, ಅದರ ಸ್ವಭಾವ ಏನು, ಅದರ ವ್ಯಾಪ್ತಿ ಏನು, ಅದಕ್ಕೆ ಹುಟ್ಟು ಸಾವುಗಳಿವೆಯಾ ಅನ್ನೋ ಅಂಶಗಳನ್ನ ಅವನು ಮೊದಲು ಹೇಳೋದಕ್ಕೆ ಆರಂಭ ಮಾಡ್ತಾನೆ ಕೃಷ್ಣ. ಅಂದ್ರೆ ಸಮಸ್ಯೆ ಹೊರಗಡೆ ಇದೆ, ಪರಿಹಾರ ಒಳಗಡೆ ಇದೆ. ಇದು ಬಹಳ ಮುಖ್ಯವಾದದ್ದು. ಸಮಸ್ಯೆ ಹೊರಗಡೆ ಇದೆ, ಪರಿಹಾರ ಒಳಗಡೆ ಇದೆ. ನೋಡಿ, ನಮ್ಮ ಉಪನಿಷತ್ತುಗಳು ಕೂಡ ಹುಟ್ಟಿಕೊಂಡಿದ್ದು ಹೀಗೆಯೇ. ಉಪನಿಷತ್ತುಗಳು ಒಂದು ಗ್ರಂಥವಾಗಿ ಬರೆದದ್ದಲ್ಲ. ಈಗ ಭಗವದ್ಗೀತೆ, ಉಪನಿಷತ್ತು ಎಲ್ಲವೂ ಏನೋ ಒಂದು ವಿಷಯವನ್ನ ಹೇಳೋದಕ್ಕೆ ಒಂದು ಪುಸ್ತಕವನ್ನ ಬರಿಬೇಕು ಅಂತ ಬರೆದ ಪುಸ್ತಕಗಳಲ್ಲ. ನಡೆದ ಸನ್ನಿವೇಶವನ್ನ ದಾಖಲಿಸಿದಾಗ ಹುಟ್ಟಿಕೊಂಡ ಕೃತಿಗಳು. ಉಪನಿಷತ್ತುಗಳು ಹೇಗೆ ಅಂತ ಅಂದ್ರೆ, ಯಾರೋ ಒಬ್ಬ ಶಿಷ್ಯ ಬರ್ತಾನೆ, ಬಂದ ಶಿಷ್ಯನಿಗೊಂದು ಸಂಶಯ ಇದೆ. ಶಿಷ್ಯ ಅಂತಲೇ ಅಲ್ಲ, ಯಾರೋ ಒಬ್ಬ ಬರ್ತಾನೆ, ಅವನಿಗೊಂದು ಸಂಶಯ ಇದೆ, ಅನುಮಾನ ಇದೆ. ಅಂದ್ರೆ ಅವನಿಗೆ ಅರ್ಥ ಆಗಿಲ್ಲ, ಯಾವುದೋ ಒಂದು ಅರ್ಥ ಮಾಡಿಕೊಳ್ಬೇಕು ಅಂತ ಅವನಿಗೆ ಅನ್ನಿಸಿದಾಗ ಒಂದು ಪ್ರಶ್ನೆ ಕೇಳ್ತಾನೆ. ಆ ಪ್ರಶ್ನೆಗೆ ಉತ್ತರ ಬೇಕು. ಆ ಪ್ರಶ್ನೆಗೆ ಕೊಟ್ಟ ಉತ್ತರ ಏನಾಗಿರುತ್ತೆ ಅಂತ ಅಂದ್ರೆ, ಅದು ಅವನ ಕುರಿತಾಗಿಯೇ ಆಗಿರುತ್ತೆ. ಯಾರು ಪ್ರಶ್ನೆ ಕೇಳಿದಾನೋ ಅವನ ಕುರಿತಾಗಿಯೇ ಆಗಿರುತ್ತೆ. ಅಂದ್ರೆ ಅವನು ನಾನು ಅಂತ ಯಾರನ್ನ ಹೇಳ್ತಾ ಇದ್ದಾನೋ ಅದರ ಬಗ್ಗೆಯೇ ವಿವರಣೆ ಉತ್ತರವಾಗಿ ಹೊರಗೆ ಬರುತ್ತೆ. ಬಹಳ ಪ್ರಸಿದ್ಧವಾದ ನಚಿಕೇತನ ಉಪಾಖ್ಯಾನವನ್ನು ನೋಡ್ಬೋದು. ನಚಿಕೇತ ಒಬ್ಬ ಋಷಿಯ ಮಗ, ನೀವು ಕತೆ ಕೇಳಿರ್ತೀರಿ. ಆ ಋಷಿ ಒಂದು ಮಹಾಯಾಗ ಮಾಡಿದ್ದ. ಒಂದು ಯಾಗ ಅಂತಂದಾಗ ಅದರಲ್ಲಿ ದಾನ ಇದ್ದೇ ಇರುತ್ತೆ, ಕೊಡಬೇಕು. ಕೊಟ್ಟಾಗಲೇ ಪುಣ್ಯ ಪ್ರಾಪ್ತಿ ಆಗೋದು, ಯಾಗ ಪರಿಸಮಾಪ್ತಿ ಆಗೋದು. ಕೊಡುವಾಗ ಏನನ್ನ ಕೊಡಬೇಕು ಅಂತ ಅಂದ್ರೆ ಯೋಗ್ಯವಾದದ್ದನ್ನ ಕೊಡಬೇಕು. ಯಾವುದು ನನ್ನಲ್ಲಿ ಇದೆಯೋ ಅದರಲ್ಲಿ ಶ್ರೇಷ್ಠವಾದದ್ದು ಯಾವುದೋ ಅದನ್ನ ಕೊಡಬೇಕು. ಆದ್ರೆ ಅವನು ಹಾಗೆ ಕೊಡ್ತಾ ಇರಲಿಲ್ಲ. ಬಹಳ ವಯಸ್ಸಾದ, ಹಾಲು ಕೊಡುವುದನ್ನ ನಿಲ್ಲಿಸಿದ ಗೋವುಗಳನ್ನ ಅವನು ದಾನ ಮಾಡ್ತಾ ಇದ್ದ. ಟೆಕ್ನಿಕಲಿ ಅದು ಗೋವಲ್ವಾ ಅಂದ್ರೆ ಗೋದಾನ ಮಾಡಬೇಕು ಅಂತ ಇದೆ, ಗೋವನ್ನ ದಾನ ಮಾಡ್ತಾ ಇದ್ದೀನಿ ಅಂತ ಟೆಕ್ನಿಕಲಿ ಸರಿ ಇದೆ ಅದು. ಆದ್ರೆ ಉದ್ದೇಶ ಅದಲ್ಲ. ಆ ಅಂಥ ಗೋವನ್ನೆಲ್ಲ ಕೊಡ್ಬೇಕಾಗಿರೋದು. ಪ್ರಶ್ನೆ ಮಾಡ್ತಾನೆ ಮಗ ನಚಿಕೇತ. ಒಮ್ಮೆ ಅಲ್ಲ, ಸಣ್ಣ ಹುಡುಗ ಪದೇ ಪದೇ ಪ್ರಶ್ನೆ ಮಾಡ್ತಾನೆ. ಏನಂತ ಪ್ರಶ್ನೆ ಮಾಡ್ತಾನೆ ಅಂದ್ರೆ, ಅಪ್ಪನ ತಪ್ಪನ್ನ ಅವನು ನೇರವಾಗಿ ನೀನು ಮಾಡ್ತಾ ಇರೋದು ಸರಿಯಲ್ಲ ಅಂತ ಹೇಳೋದಕ್ಕೆ ಹೋಗೋದಿಲ್ಲ. ಬದಲಿಗೆ ಒಬ್ಬ ವ್ಯಕ್ತಿ ತನ್ನಲ್ಲಿರುವ ಉತ್ಕೃಷ್ಟವಾದದ್ದನ್ನ ದಾನ ಮಾಡಬೇಕು ಅಂತ ಅಷ್ಟು ಗೊತ್ತು ನಚಿಕೇತನಿಗೆ. ಅದಕ್ಕೆ ಅವನು ಕೇಳ್ತಾನೆ, ನನ್ನನ್ನು ಯಾರಿಗೆ ದಾನ ಕೊಡ್ತೀಯ, ನನ್ನನ್ನು ಯಾರಿಗೆ ದಾನ ಕೊಡ್ತೀಯ, ಮಾಂ ಕಸ್ಮೈ ಅಂತ, ನನ್ನನ್ನು ಯಾರಿಗೆ ಕೊಡೋದು ಅಂತ ಪ್ರಶ್ನೆ ಕೇಳ್ತಾ ಹೋಗ್ತಾನೆ. ಸಣ್ಣ ಮಗ, ಅವನು ಯಾವುದೋ ಮಹಾಯಾಗ ಮಾಡ್ತಾ ಇದ್ದ, ಸಂಖ್ಯೆ ಜನಗಳು ಬಂದಿದ್ರು, ಅದ್ರ ನಡುವೆ ಇವನು ಬಂದ್ರೆ ಕಿರಿಕಿರಿ ಆಗತ್ತೆ. ಸಹಜವಾಗಿ ಕಿರಿಕಿರಿ ಆದಾಗ ಮನುಷ್ಯ ಹೇಗೆ ಪ್ರತಿಕ್ರಿಯಿಸ್ತಾನೋ ಹಾಗೆಯೇ ಅವನ ತಂದೆ ಪ್ರತಿಕ್ರಿಯಿಸ್ತಾನೆ. ಸಿಟ್ಟಿನಲ್ಲಿ ಹೇಳ್ತಾನೆ, ನಿನ್ನನ್ನು ಮೃತ್ಯುವಿಗೆ ಕೊಡ್ತೇನೆ ಅಂತ, ನಿನ್ನನ್ನು ಮೃತ್ಯುವಿಗೆ ಕೊಡ್ತೀನಿ ಅಂತ. ಈಗ ಅವನು ಅದನ್ನ ಹೇಳಿಬಿಟ್ಟ. ನಚಿಕೇತನಿಗೆ ನಾನೀಗ ಮೃತ್ಯುವಿನ ಪಾಲಾದೆ ಅಂತ ಅನ್ನಿಸ್ತು. ದಾನವಾಗಿ ಒಂದು ವಸ್ತುವನ್ನು ಒಬ್ಬರಿಗೆ ಕೊಟ್ರೆ ಅದು ಅವರ ಅಧಿಕಾರ, ಅವರ ಸ್ವಾಮಿತ್ವ ಬಂತದಕ್ಕೆ. ಈಗ ಮೃತ್ಯು ಎಲ್ಲಿದಾನೋ ಅಲ್ಲಿಗೆ ಹುಡ್ಕೊಂಡು ಹೋಗ್ಬೇಕು ಅಂತ ಹೊರಡ್ತಾನೆ ನಚಿಕೇತ. ಮೃತ್ಯು ಅಂತ ಅಂದ್ರೆ ಯಮಧರ್ಮ ರಾಜ. ಹುಡುಕಿಕೊಂಡು ಹೋಗ್ತಾನೆ. ಯಮಧರ್ಮನ ಊರಿಗೆ ಹೋಗ್ತಾನೆ, ಅವನ ಅರಮನೆಗೆ ಹೋಗ್ತಾನೆ. ಆದ್ರೆ ಯಮಧರ್ಮ ಅಲ್ಲಿಲ್ಲ ಅವತ್ತು. ಇವನು ಹೋದಾಗ ಇವನನ್ನ ಅವರು ಆತಿಥ್ಯ ಮಾಡೋದಕ್ಕೆ, ಆದರಿಸೋದಕ್ಕೆ ಕರೀತಾ ಇರೋದಿಲ್ಲ. ಯಮ ಬರುವವರೆಗೆ ನಾನಿಲ್ಲಿ ಕಾಯ್ತೇನೆ ಅಂತ
ಯಮನ ಮನೆಯ ಮುಂದೆ ಉಪವಾಸ ಕುಳಿತು ಯಮನಿಗಾಗಿ ಕಾಯ್ತಾನೆ ನಚಿಕೇತ. 3ನೇ ದಿನ ಯಮ ಬರ್ತಾನೆ. ಬಂದರೆ ಮನೆಗೊಬ್ಬ ಬಂದಿದ್ದಾನೆ. ಸಾವೇ ವ್ಯಕ್ತಿಯನ್ನ ಹುಡುಕಿಕೊಂಡು ಹೋಗಬೇಕು, ಬದಲಿಗೆ ಇಲ್ಲಿ ವ್ಯಕ್ತಿಯೇ ಸಾವನ್ನ ಹುಡುಕಿಕೊಂಡು ಬಂದಿದ್ದಾನೆ. ಬಂದವ ಒಬ್ಬ ಬ್ರಹ್ಮಚಾರಿ ಆತಿಥ್ಯವನ್ನ ಸ್ವೀಕಾರ ಮಾಡಿದ್ದ. ಆಗ ಯಮನಿಗೆ ಒಂದು ದೋಷ ಏರ್ಪಟ್ಟಿದೆ ಇಲ್ಲಿ ಅಂತ ಅನಿಸತ್ತೆ. ಅದಕ್ಕಾಗಿ ವರ ಕೇಳು ಅಂತ ಕೇಳ್ತಾನೆ. ಆ ವರದಲ್ಲಿ ಒಂದು ವರ ಯಾವುದು ಅಂದ್ರೆ ಅವನು ಅರಿವನ್ನ ಕೇಳ್ತಾನೆ, ಜ್ಞಾನವನ್ನ ಕೇಳ್ತಾನೆ. ಅವನ ಪ್ರಶ್ನೆಗೆ ಯಮ ಉತ್ತರ ಕೊಡ್ತಾನಲ್ಲ, ಆ ಉತ್ತರ ಅದು ಮತ್ತೆ ಜೀವದ ಕುರಿತಾದ ಉತ್ತರವೇ ಆಗಿರುತ್ತೆ. ಅಂದ್ರೆ ನಾನು ಅಂತ ಏನಿದೆ ಅದರ ಕುರಿತಾದ ಉತ್ತರವೇ ಅಲ್ಲಿ ಹೊರಗೆ ಬರ್ತದೆ. ಯಾಕೆ ಇದನ್ನ ಹೇಳ್ತಾ ಇರೋದು ಅಂದ್ರೆ ಉಪನಿಷತ್ತುಗಳು ಹೀಗೆ ಇರೋದು. ಯಾರೋ ಒಬ್ಬ ಯಾವುದೋ ಸನ್ನಿವೇಶದಲ್ಲಿ ಯಾವುದೋ ಒಂದು ಪ್ರಶ್ನೆ ಕೇಳ್ದ, ಅವನ ಪ್ರಶ್ನೆ ಅದು ಹೊರಗಿನದ್ದಾಗಿತ್ತು, ಪ್ರಶ್ನೆಗೆ ಉತ್ತರ ಅದು ಒಳಗಿನದ್ದಾಗಿತ್ತು. ಅಂದ್ರೆ ಪ್ರಶ್ನೆ ಹೊರಗಡೆ ಇರುತ್ತೆ, ಉತ್ತರ ಒಳಗಡೆ ಇರುತ್ತೆ. ಪ್ರಶ್ನೆ ಬಹಿರಂಗದ್ದಾಗಿರುತ್ತೆ, ಉತ್ತರ ಅಂತರಂಗದ್ದಾಗಿರುತ್ತೆ. ನಮ್ಮ ಈ ನಾಡಿನಲ್ಲಿ ಹುಟ್ಟಿಕೊಂಡ ಅದ್ಭುತವಾದ ಸಾಹಿತ್ಯಗಳು ಅಂತ ಅಂದ್ರೆ ಉಪನಿಷತ್ತುಗಳು, ಗೀತೆ, ಇಂಥವುಗಳು. ಇವುಗಳು ಪ್ರಶ್ನೆ ಹುಟ್ಟಿದಾಗೆಲ್ಲ ಹೇಳಿದ್ದು ನಮ್ಮತನದ ಕುರಿತು. ಪ್ರಶ್ನೆ ಹುಟ್ಟಿದಾಗೆಲ್ಲ ಇವು ಹೇಳಿದ್ದು ನಾವು ಏನು ಅನ್ನೋದರ ಕುರಿತು, ನಾನು ಏನು ಅನ್ನೋದರ ಕುರಿತು. ನೋಡಿ, ಇಂದಿನ ಕಾಲ ಅಲ್ಲ, ಅಂದಿನ ಕಾಲ, ಅಷ್ಟು ಹಳೆಯ ಕಾಲ. ನಮ್ಮ ಪ್ರಕಾರ ಆ ಕಾಲದಲ್ಲಿ ಎಲ್ಲರೂ ಜ್ಞಾನಿಗಳೇ ಇದ್ರು, ಎಲ್ಲರೂ ತಿಳುವಳಿಕೆ ಇದ್ದವರೇ ಇದ್ರು. ನಮ್ಮಂತೆ ಅಲ್ಲ ಅಂತ, ಕಾಲ ಕೆಟ್ಟಿದೆ ಅಂತ ಮಾತಾಡ್ತೀವಲ್ಲ ನಾವು. ಆದ್ರೆ ಅವತ್ತೂ ಕೂಡ ಈ ಪ್ರಶ್ನೆಗಳು ಹೀಗೆಯೇ ಇದ್ದು ಈ ಪ್ರಶ್ನೆಗೆ ಉತ್ತರ ಕೊಡಬೇಕಾಗಿ ಬಂದಿತ್ತು. ಅಂಥ ಪ್ರಶ್ನೆಗಳಲ್ಲಿ ಎಲ್ಲ ಕಡೆ ಬಂದಿದ್ದು ಇದೇ ಅಂತ ಅಂದ್ರೆ ನಾವು ಮೊದಲು ಗಮನಿಸಬೇಕಾದದ್ದು ನಾವು ಮತ್ತು ನಮ್ಮತನದ ಕುರಿತು, ಮತ್ತು ಆಮೇಲೂ ಗಮನಿಸಬೇಕಾದದ್ದು ನಾವು ಮತ್ತು ನಮ್ಮತನದ ಕುರಿತು. ಅದು ಇವತ್ತಿನ ವಸ್ತು ವಿಷಯ. ಈ ವಿಷಯ ಬಹಳ ವಿಸ್ತಾರವಾದದ್ದು. ನಾವು ಅಂದ್ರೆ ಯಾರು, ನಮ್ಮ ತನ ಅಂದ್ರೆ ಏನು ಅಂತ ಅನ್ನೋದನ್ನ ಬಹಳ ಸುಲಭವಾಗಿಯೂ ಹೇಳೋದಕ್ಕೆ ಕಷ್ಟ, ಮತ್ತು ಕಡಿಮೆ ಸಮಯದಲ್ಲೂ ಹೇಳೋದಕ್ಕೆ ಕಷ್ಟ. ಯಾಕೆಂದ್ರೆ ಅದರ ವಿಸ್ತಾರ ಅಷ್ಟು. ಯಾವುದರ ವಿಸ್ತಾರ? ಆ ವಸ್ತುವಿನ ವಿಸ್ತಾರ ಅಲ್ಲ, ನಮ್ಮತನದ ವಿಸ್ತಾರ ಅಷ್ಟು. ನಮ್ಮ ತನ ಅನ್ನೋದು ಅಲ್ಪ ಅಲ್ಲ, ಇಷ್ಟೇ ಅಲ್ಲ, ಮತ್ತು ಅದು ಈ ಕಾಲಕ್ಕೆ ಮಾತ್ರ ಸಂಬಂಧಪಟ್ಟಿದ್ದಲ್ಲ. ಅದು ಹಿಂದಕ್ಕೂ ಸಂಬಂಧಿಸಿದ್ದು, ಮುಂದಕ್ಕೂ ಸಂಬಂಧಿಸಿದ್ದು, ನಡುವಿಗೂ ಸಂಬಂಧಿಸಿದ್ದು, ಮತ್ತು ಇಲ್ಲಿಗೂ ಸಂಬಂಧಿಸಿದ್ದು, ಅಲ್ಲಿಗೂ ಸಂಬಂಧಿಸಿದ್ದು, ಇಹಕ್ಕೂ ಸಂಬಂಧಿಸಿದ್ದು, ಪರಕ್ಕೂ ಸಂಬಂಧಿಸಿದ್ದು. ಇಷ್ಟು ವಿಸ್ತಾರ ಇದೆ. ಅದಕ್ಕೆ ಕಾಲದ ವ್ಯಾಪ್ತಿಯೂ ಇದೆ, ದೇಶದ ವ್ಯಾಪ್ತಿಯೂ ಇದೆ, ಅದರ ಪ್ರಾದೇಶಿಕ ವ್ಯಾಪ್ತಿಯೂ ಇದೆ. ಇಷ್ಟು ವಿಸ್ತಾರವಾಗಿರುವ ಅಂಶ ಅದು ಆಗಿರೋದ್ರಿಂದಲೇ ಅದನ್ನ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಆಗಿರೋದಕ್ಕೆ ಇನ್ನೊಂದು ಕಾರಣ. ಇಷ್ಟು ವಿಸ್ತಾರವಾದದ್ದನ್ನ ಅಲ್ಪ ಸಮಯದಲ್ಲಿ ಹೇಳೋದು ಕಷ್ಟವಾದರೂ ನಮ್ಮವರು ಅದನ್ನ ಅರ್ಥ ಮಾಡಿಕೊಳ್ಳುವ ನಡೆಯನ್ನ ಯಾವುದನ್ನ ಇಟ್ಟುಕೊಂಡ್ರು ಅನ್ನೋದನ್ನ ಗಮನಿಸಿದಾಗ ನಾವು ಯಾರು ಮತ್ತು ನಮ್ಮತನ ಏನು ಅನ್ನೋದು ಗೊತ್ತಾಗುತ್ತೆ. 2 ಮಹತ್ ಕೃತಿಗಳನ್ನ ನಮ್ಮ ಪೂರ್ವಜರು ನಮಗೆ ಬದುಕನ್ನ ಅರ್ಥ ಮಾಡಿಕೊಳ್ಳೋದಕ್ಕೆ ಅಂತ ಕೊಟ್ಟು ಹೋದ್ರು. ಒಂದು ರಾಮಾಯಣ, ಇನ್ನೊಂದು ಮಹಾಭಾರತ. 2 ಮಹಾಕೃತಿಗಳು. ಪ್ರತಿಯೊಬ್ಬನೂ, ಈ ಭರತ ಭೂಮಿಯಲ್ಲಿ ಹುಟ್ಟಿದ ಪ್ರತಿಯೊಬ್ಬನೂ ಬದುಕಿನಲ್ಲಿ ಓದಲೇಬೇಕಾದ ಮತ್ತು ಅರ್ಥ ಮಾಡಿಕೊಳ್ಳಬೇಕಾದ 2 ಕೃತಿಗಳು ಯಾವುದು ಅಂದ್ರೆ ರಾಮಾಯಣ ಮತ್ತು ಮಹಾಭಾರತ. ಈ 2 ಕೃತಿಗಳು ಹೇಗೆ ನಡೆದವು ಅಂತ ಗಮನಿಸಿ. ಈ ಎರಡೂ ಕೃತಿಗಳ ಆರಂಭ ಮತ್ತು ಪರಿಸಮಾಪ್ತಿ ಇದೆಯಲ್ಲ, ಅದೆರಡು ಭೂಮಿಯಲ್ಲಿ ನಡೆಯೋದಿಲ್ಲ. ಈಗ ರಾಮಾಯಣದ ಆರಂಭ ಅಂತ ತೆಗೆದುಕೊಂಡಾಗ ರಾಮಾಯಣ ಅಂತ ಹೆಸರು ಅದಕ್ಕೆ. ರಾಮಾಯಣ ಅಂದ್ರೆ ಏನು? ರಾಮನ ಅಯನ, ರಾಮನ ನಡೆ ಅಂತ ಅರ್ಥ. ರಾಮನ ನಡೆ ಅಂದ್ರೆ ರಾಮನ ಹೆಜ್ಜೆ, ರಾಮನ ದಾರಿ, ರಾಮನ ಗತಿ, ರಾಮನ ಗಮನ. ಇದು ಎಲ್ಲಿಂದ ಆರಂಭ ಆಯ್ತು ಅಂತ ಅಂದ್ರೆ ಇದು ದಿವಿಯಿಂದ ಆರಂಭ ಆಯ್ತು, ಮೇಲಿನ ಲೋಕದಿಂದ ಆರಂಭ ಆಯ್ತು. ಅಲ್ಲಿಂದ ರಾಮ ಇಳಿದು ಬಂದ, ಇಲ್ಲಿ ಏನೆಲ್ಲ ನಡೆಸಿದ ಎಲ್ಲ ಮುಗಿದ ಮೇಲೆ ಮತ್ತೆ ಅಲ್ಲಿಗೆ ಹೋಗಿ ತಲುಪಿದ. ಮಹಾಭಾರತವನ್ನ ನೋಡಿ. ಮಹಾಭಾರತ ಮುಗಿಯೋದು ಪಾಂಡವರು ಮತ್ತು ಧಾರ್ತರಾಷ್ಟ್ರರು ಎಲ್ಲರೂ, ಆ ಕುರುಕ್ಷೇತ್ರ ಯುದ್ಧದಲ್ಲಿ ಭಾಗಿಯಾಗಿದ್ದವರೆಲ್ಲ ಇದ್ರಲ್ಲ, ಅವರೆಲ್ಲರೂ ಮೇಲಿನ ಲೋಕದಲ್ಲಿದ್ದರು ಅನ್ನೋದರೊಂದಿಗೆ ಅದು ಮುಕ್ತಾಯ ಆಗತ್ತೆ.
ಮತ್ತು ಮಹಾಭಾರತದ ಕಥೆ ಆರಂಭ ಆಗೋದು ಮಹಾಭೀಷಣ ಕಥೆಯಿಂದ. ಮಹಾಭಾರತ ಕೃತಿ ಅದರ ಹಿಂದಿನ ಚರಿತ್ರೆಯನ್ನು ಹೇಳುತ್ತೆ, ಆದರೆ ಮಹಾಭಾರತ ಅಂತ ನಾವು ಹೇಳುವ ಕಥೆಗೆ ಮೂಲ ಕಥೆ ಬರೋದು ಮಹಾಭೀಷ. ಅವನ ಕಥೆ ಆರಂಭ ಆಗೋದು ಮತ್ತೆ ಮೇಲಿನಿಂದ, ಬ್ರಹ್ಮಲೋಕದಿಂದ. ಭೀಷ್ಮನಾಗಿ ಹುಟ್ಟಿ ಬರ್ತಾನಲ್ಲ ವಸು, ಅದು ಮುಂದಿನ ಕಥೆ ಮಹಾಭಾರತದಲ್ಲಿ. ಆ ಕಥೆ ಆರಂಭ ಆಗೋದು ಕೂಡ ಮೇಲಿನಿಂದ. ಮತ್ತು ಈ ಪಾಂಡವರು ಕೂಡ ಹುಟ್ಟಿ ಬಂದಿದ್ದು ಮೇಲಿನಿಂದ. ಇಡೀ ಮಹಾಭಾರತಕ್ಕೆ ಸೂತ್ರಧಾರ ಅನಿಸಿಕೊಂಡ ಕೃಷ್ಣ ಕೂಡ ಮೇಲಿಂದ ಇಳಿದು ಬಂದು ಮತ್ತೆ ಮೇಲಕ್ಕೆ ತಲುಪಿದವನು ಅನ್ನೋದು ನಮಗೆ ಗೊತ್ತಿದೆ. ಅಂದರೆ ಎರಡು ಕೃತಿಗಳ ಮೂಲಕ ಏನನ್ನ ಅವರು ಹೇಳೋದಕ್ಕೆ ಹೊರಟರು ಅಂತ ಅಂದ್ರೆ, ನಮ್ಮ ಪೂರ್ವಜರು, ನಾವು ಮತ್ತು ನಮ್ಮತನದ ವ್ಯಾಪ್ತಿ ಇದೆಯಲ್ಲ, ಅದು ಇಲ್ಲಿಯ ವ್ಯಾಪ್ತಿ ಅಲ್ಲ, ಅದು ಭೂಮಿಯ ವ್ಯಾಪ್ತಿ ಅಲ್ಲ, ಅದರ ವ್ಯಾಪ್ತಿ ಮೇಲಿದೆ, ಅದರ ವ್ಯಾಪ್ತಿ ಉನ್ನತವಾದದ್ದು. ಅಲ್ಲಿಂದ ಆರಂಭವಾಗಿ ಇಲ್ಲಿಗೆ ಬಂದು ಮತ್ತೆ ಅಲ್ಲಿಗೆ ಮುಗಿಯಬೇಕು ಅಂತ. ಇದು ಒಬ್ಬ ಜೀವಿಯ, ಒಬ್ಬ ಆತ್ಮ ಅಂತ ಹೇಳ್ತೀವಲ್ಲ ಅವನನ್ನ, ಅಥವಾ ಒಂದು ಜೀವದ, ಅಥವಾ ನಾನು ಅಂತ ಹೇಳ್ಕೊಳ್ತೀವಲ್ಲ ಅದು ಅಂತ. ಅಂದ್ರೆ ನನ್ನ ಅಂತ. ನನ್ನ ಅಂತ ಅಂದಾಗ ಎಲ್ಲರೂ ನನ್ನ ಅಂತ ಹೇಳ್ಕೊಳ್ಬೇಕು. ನನ್ನ ವ್ಯಾಪ್ತಿ ಎಲ್ಲಿ ಅಂದ್ರೆ ಅಲ್ಲಿಂದ ಅಲ್ಲಿಯವರೆಗೆ ನಡುವೆ ಹೀಗೆ ಹಾದು ಹೋಗ್ತೀವಿ, ನಡುವೆ ಹೀಗೆ ಹಾದು ಹೋಗ್ತೀವಿ ಅಂತ. ಆದ್ದರಿಂದಲೇ ನಮ್ಮ ತನ ಯಾವುದು ಅಂತ ಪ್ರಶ್ನೆ ಬಂದಾಗ ನಮ್ಮ ತನದಲ್ಲಿ ಇದು ಸೇರಿಕೊಳ್ಳತ್ತೆ. ಏನು ನಮ್ಮ ತನ ಅಂತ ಅಂದ್ರೆ, ನಮ್ಮ ತನ ಅನ್ನೋದು ಇಲ್ಲಿಯ ತನ ಅಲ್ಲ, ಅಲ್ಲಿಯ ತನ. ನಮ್ಮ ತನ ಅಂದ್ರೆ ಏನು? ನಮ್ಮ ತನ ಅಂದ್ರೆ ನಮ್ಮ ಸ್ವಭಾವ ಅಂತ ಅರ್ಥ. ನಮ್ಮ ತನ ಅನ್ನೋದಕ್ಕೆ ಅರ್ಥ ಏನಂದ್ರೆ ನಮ್ಮ ಸ್ವಭಾವ, ನಮ್ಮ ಸ್ವರೂಪ ಅಂತ ಅರ್ಥ. ಸ್ವರೂಪ ಅಂದ್ರೆ ಏನು? ನಾವು ಏನಾಗಿದೆಯೋ, ಏನಾಗಿದೆಯೋ ಅದು ಅಂತ ಸ್ವರೂಪ ಅಂದ್ರೆ. ಒಂದು ಮರ ಇದೆ, ಮರದ ಸ್ವರೂಪ ಏನು ಅಂತ ಕೇಳಿದ್ರೆ, ಒಟ್ಟು ಮರ ಏನಾಗಿದೆಯೋ ಅದು ಮರದ ಸ್ವರೂಪ. ಒಟ್ಟು ಮರ ಏನಾಗಿದೆ? ಅದರಲ್ಲಿ ಬೇರಿದೆ, ಅದರಲ್ಲಿ ಕಾಂಡ ಇದೆ, ಅದರಲ್ಲಿ ರೆಂಬೆ ಕೊಂಬೆಗಳಿವೆ, ಅದರಲ್ಲಿ ಎಲೆ ಇದೆ, ಅದರಲ್ಲಿ ಹೂ ಅರಳತ್ತೆ, ಹೂ ಒಂದು ದಿನ ಮಿಡಿ ಆಗತ್ತೆ, ಅದು ಕಾಯ ಆಗತ್ತೆ, ಅದು ಹಣ್ಣಾಗತ್ತೆ. ಮತ್ತು ಆ ಹಣ್ಣು ನಮಗೆ ಬಳಕೆಗೆ ಬರುತ್ತೆ, ಅದರಲ್ಲಿ ರುಚಿ ಇದೆ, ಅದರಲ್ಲಿ ನಮಗೆ ಬೇಕಾದ ಇನ್ನೇನೋ ಪೌಷ್ಟಿಕಾಂಶಗಳಿವೆ, ಇವೆಲ್ಲ ಇದೆ. ಇದರ ಜೊತೆಗೆ ಆ ಮರ ನೆರಳು ಕೊಡುತ್ತೆ, ಬಿಸಿಲಿನ ತಾಪವನ್ನು ತಾನು ಸ್ವೀಕರಿಸಿ ನೆರಳು ಕೊಡುತ್ತೆ. ಆ ಮರ ಪರಿಸರಕ್ಕೆ ಬೇಕಾದನ್ನ ಕೊಟ್ಟುಕೊಳ್ಳುತ್ತೆ. ಇವೆಲ್ಲ ಅದರ ಸ್ವರೂಪ. ಒಂದು ಮರ ಅಂತ ಅಂದಾಗ ಕಾಣುವ ಸ್ವರೂಪ. ಇದಲ್ಲದೆ ಅದರ ಒಳಗೆ ಇನ್ನೇನೇನೋ ಇದೆ, ಅದರ ಸ್ಟ್ರಕ್ಚರ್ ಅಂತ ಇದೆಯಲ್ಲ, ಅದು ಹೇಗೆ ರೂಪುಗೊಳ್ತು, ಅದರಲ್ಲಿ ಅದು ಹಾಗೆ ರೂಪುಗೊಳ್ಳೋದಕ್ಕೆ ಏನೆಲ್ಲ ರಾಸಾಯನಿಕ ಕ್ರಿಯೆಗಳು ಅದರಲ್ಲಿ ನಡೆದವು, ಅದಕ್ಕೆ ಯಾಕೆ ಆ ಬಣ್ಣ ಬಂತು, ಅದರಲ್ಲಿ ಯಾಕೆ ಅಂತ ತೊಗಟೆ ಬಂತು, ಅದರಲ್ಲಿ ಯಾಕೆ ಹೂ ಅರಳತ್ತೆ, ಹೇಗೆ ಹೂ ಅರಳತ್ತೆ, ಇವೆಲ್ಲ ಸೇರಿ ಒಂದು ಮರದ ಸ್ವರೂಪ ಅಂತ ಕರೆಸಿಕೊಳ್ಳತ್ತಲ್ಲ, ಇದು ಮರದ ತನ. ಮರದ ತನ ಅಂದ್ರೆ ಯಾವುದು ಅಂತ ಕೇಳಿದ್ರೆ ಇದಿಷ್ಟನ್ನೂ ಹೇಳಬೇಕಾಗತ್ತೆ. ಆದ್ರೆ ಬಹಳ ಮುಖ್ಯವಾಗಿ ಮರದ ತನ ಅಂದ್ರೆ ಯಾವುದಾಗತ್ತೆ ಅಂತ ಕೇಳಿದ್ರೆ, ಆ ಮರ ಯಾವುದು ಅಂತ ನಾವು ಗುರುತಿಸ್ತೀವೋ ಅದು ಅದರ ತನವಾಗತ್ತೆ. ಹಾಗಂದ್ರೆ ಏನು ಅಂತ ಕೇಳಿದ್ರೆ, ಇದು ಮಾವಿನ ಮರ ಅಂತ ಹೇಳ್ತೀವಿ, ಇದು ಹಲಸಿನ ಮರ ಅಂತ ಹೇಳ್ತೀವಿ. ಈ ಮಾವು ಅನ್ನೋದಿದೆಯಲ್ಲ ಅದು ಅದರ ತನ, ಹಲಸು ಅನ್ನೋದಿದೆಯಲ್ಲ ಅದು ಅದರ ತನ. ಹಾಗಾಗಿ ಮಾವಿನ ಮರ, ಮಾವಿನ ಎಲೆ, ಮಾವಿನ ಹಣ್ಣು, ಮಾವಿನ ಗೊರಟೆ, ಮಾವಿನ ಬೇರು, ಮಾವಿನ ಬೀಜ, ಮಾವಿನ ಎಲೆ, ಎಲ್ಲ ಕಡೆಯಲ್ಲಿ ಸೇರಿಕೊಳ್ಳುವ ಒಂದೇ ಒಂದು ಅಂಶ ಯಾವುದು? ಮಾವು 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 ಅಂತ ಅನ್ನೋದು. ಹಾಗಾಗಿ ಮಾವಿನ ಸ್ವರೂಪ ಅಂತಂದಾಗ ಇದೆಲ್ಲ ಬಂದರೂ ಪ್ರಮುಖವಾಗಿ ಮಾವಿನ ಸ್ವರೂಪ ಯಾವುದು, ಮಾವಿನ ತನ ಯಾವುದು ಅಂತ ಅಂದ್ರೆ ಮಾವು ಅಂತ ಇದೆಯಲ್ಲ ಅದು, ಅದರಲ್ಲಿದೆ. ಅದು ಏನಿದೆ ಅದರಲ್ಲಿ ಅಂದ್ರೆ, ಮಾವಿನ ಮರಕ್ಕೆ ಅದೇ ಸ್ಟ್ರಕ್ಚರ್ ಬಂದಿದ್ದಕ್ಕೆ ಅದರ ಮಾವು ಅನ್ನುವ ತನ ಕಾರಣ, ಮಾವಿನ ಹಣ್ಣಿಗೆ ಆ ರುಚಿ ಬಂದಿದ್ದಕ್ಕೆ ಅದರ ಮಾವು ಅನ್ನುವ ತನ ಕಾರಣ, ಮಾವಿನ ಮರದ ತೊಗಟೆಯಲ್ಲೋ ಎಲೆಯಲ್ಲೋ ಆ ಬಣ್ಣ, ಆ ಪರಿಮಳ, ಆ ಪರಿಣಾಮ, ಅದನ್ನ ಬಳಸಿದಾಗ ಉಂಟಾಗುವ ಪರಿಣಾಮ, ಇದೆಲ್ಲ ಬಂದಿದ್ದು ಯಾವುದರಿಂದ ಅಂದ್ರೆ ಆ ಮಾವು ಅನ್ನುವ ಅದರ ಸ್ವಭಾವದಿಂದ, ಅದರ ಸ್ವರೂಪದಿಂದ, ಅದರ ತನದಿಂದ. ಹಾಗಾಗಿ ನಮ್ಮ ತನ ಅಂದ್ರೆ ನಾವು ಏನೋ ಅದು, ನಾವು ಏನು ಅಂತ ಅನ್ನೋದನ್ನೇ ಈ ಹೊರಗಡೆಯಿಂದ ನೋಡಿದಾಗ ಒಂದಿಷ್ಟು ಕಾಣಿಸ್ತಲ್ಲ ಮರದಲ್ಲಿ ಕಂಡ ಹಾಗೆ. ಅದಲ್ಲದೆ ಒಳಗೊಂದಿದೆ. ಮಾವಿನ ಮರಕ್ಕೆ ಜೀವ ಯಾವುದು ಅಂತ ಕೇಳಿದ್ರೆ ಮಾವು ಅಂತ ಹೇಳ್ಬೇಕು. ಮಾವಿನ ಮರದಲ್ಲಿ ಪ್ರಧಾನ ಯಾವುದು, ಮಾವಿನ ಮರದಲ್ಲಿ ಮುಖ್ಯವಾದದ್ದು ಯಾವುದು ಅಂತ ಅಂದ್ರೆ ಮಾವು ಅಂತ ಅನ್ನೋದು.
ಹಾಗೆ ನಾವು ಅಂತ ಅಂದಾಗ ನಮ್ಮ ತನ ಯಾವುದು ಅಂತ ಕೇಳಿದ್ರೆ ಅದೇ ಪ್ರಧಾನವಾದದ್ದು ನಮ್ಮಲ್ಲಿ. ಅದು ಯಾವುದು ಹೊರಗಡೆ ಕಾಣಿಸುತ್ತೋ ಅದಲ್ಲ, ಅದರ ಒಳಗೊಂದಿದೆ. ಈಗ ಮಾವಿನ ಮರದಲ್ಲಿ ಈ ಮಾವಿನ ತನ ಅಂತ ಇದೆಯಲ್ಲ, ಅದನ್ನ ತೋರಿಸಿ ಅಂದ್ರೆ ಹೇಗೆ ತೋರ್ಸೋಕ್ಕಾಗತ್ತೆ ನಮಗೆ? ಮಾವಿನ ಮರ ಹೀಗಿರತ್ತೆ ಅಂತ ಹೇಳ್ತೀವಿ, ಹೀಗಿದ್ರೆ ಮಾವಿನ ಮರ ಅಂತ ಹೇಳ್ತೀವಿ, ನೋಡಿದ ಕೂಡಲೇ ಇದು ಮಾವಿನ ಹಣ್ಣು ಅಂತ ಗೊತ್ತಾಗತ್ತೆ, ಹೀಗಿದ್ರೆ ಮಾವಿನ ಹಣ್ಣು ಅಂತ. ಆದ್ರೆ ಆ ಮಾವಿನ ತನವನ್ನ ಎಲ್ಲಿ ನೋಡ್ಬೇಕು ನಾವು? ಎಲ್ಲಿ ಗೊತ್ತಾಗತ್ತೆ ಅಂತ ಅಂದ್ರೆ, ಮಾವಿನ ತನ ಗೊತ್ತಾಗ್ಬೇಕು ಅಂದ್ರೆ ಅದರ ಪರಿಮಳ ಗೊತ್ತಾಗ್ಬೇಕು, ಅದರ ರುಚಿ ಗೊತ್ತಾಗ್ಬೇಕು, ಅದರ ಪರಿಣಾಮ ಗೊತ್ತಾಗ್ಬೇಕು, ಆವಾಗ ಅದು ತಿಳಿಯೋದು. ಇಲ್ಲದೆ ಇದ್ರೆ ಮಾವು ಅನ್ನೋದೇನಿದೆ ಅದು ಗೊತ್ತಾಗೋದಿಲ್ಲ ನಮಗೆ. ಹಾಗೆ ನಮ್ಮ ತನ ಅನ್ನೋದು ಹೀಗೆ ಅನಭಿವ್ಯಕ್ತವಾಗಿರುತ್ತೆ, ಕಾಣಿಸೋದಿಲ್ಲ. ಆದರೆ ಅದು ಯಾವುದೋ ಒಂದು ತರದಲ್ಲಿ ಒಂದು ಸ್ಟ್ರಕ್ಚರ್ ಆಗಿ ಬೆಳೆದಿರುತ್ತಲ್ಲ, ಒಂದು ರೂಪಗೊಂಡಿರುತ್ತಲ್ಲ, ಅದು ಕಾಣಿಸುತ್ತೆ. ಅಂದ್ರೆ ನಾವು ರೂಪುಗೊಂಡಿದ್ದೇವಲ್ಲ, ಇದರಲ್ಲಿ ಕಾಣಿಸುತ್ತೆ. ಇದು ನಾವು ಅಂತ ಗುರುತಿಸುವಂತೆ ಕಾಣುತ್ತೆ. ಇದರೊಳಗೆ ನಮ್ಮತನ ಇರುತ್ತೆ. ನಮ್ಮ ಪೂರ್ವಜರು ಈ ನಮ್ಮತನವನ್ನ ಗುರುತಿಸಿಕೊಂಡ್ರು. ಮೊದಲು ನಮ್ಮತನವನ್ನ ಗುರುತಿಸಿಕೊಂಡ ಮೇಲೆ ಆ ನಮ್ಮತನವೇ ಕಾಣಿಸುವಂತೆ ನಮ್ಮಲ್ಲಿ ಇದಕ್ಕೊಂದು ಸ್ವರೂಪವನ್ನ ಕೊಟ್ಟರು. ಅದರದ್ದೇ ಆದ ಒಂದು ಸ್ವರೂಪ ಇತ್ತು. ಆದರೆ ಅವರು ಕಂಡುಕೊಂಡ್ರಲ್ಲ ನಮ್ಮತನ, ಅದನ್ನ ಹೀಗೆ ಅಭಿವ್ಯಕ್ತಿಸಬಹುದು ಅಂತ ತೋರಿಸಿದರು. ಅವರು ಅಭಿವ್ಯಕ್ತಿಸಬಹುದು ಅಂತ ತೋರಿಸಿದ ವಿಧಾನ ಇದೆಯಲ್ಲ, ಅದು ಜೀವನ ಶೈಲಿ ಆಯ್ತು. ಹೀಗೆ ಬದುಕಬೇಕು, ಹೀಗೆ ಮಾತನಾಡಬೇಕು, ಹೀಗೆ ಬಟ್ಟೆ ಹಾಕಿಕೊಳ್ಳಬೇಕು, ಇಂಥ ಆಹಾರವನ್ನ ತಿನ್ನಬೇಕು, ಹೀಗೆ ಉಪಾಸನೆ ಮಾಡಬೇಕು, ಹೀಗೆ ಅಲಂಕಾರ ಮಾಡಿಕೊಳ್ಬೇಕು, ಹೀಗೆ ಆಭರಣ ತೊಡಬೇಕು, ಹೀಗೆ ಮನೆ ಕಟ್ಟಿಕೊಳ್ಳಬೇಕು, ಹೀಗೆ ಊರನ್ನ ನಿರ್ಮಾಣ ಮಾಡಿಕೊಳ್ಳಬೇಕು, ಹೀಗೆ ಬದುಕಬೇಕು. ಇದಿಷ್ಟು ಇದೆಯಲ್ಲ ಜೀವನದ ಒಂದು ವಿಧಾನಗಳಿವೆಯಲ್ಲ, ಕ್ರಮಗಳಿವೆಯಲ್ಲ, ಇವುಗಳೆಲ್ಲವನ್ನ ಅವರು ಈ ನಮ್ಮತನವನ್ನ ಕಂಡುಕೊಂಡ ಆಧಾರದ ಮೇಲೆ ಕಟ್ಟಿಕೊಟ್ರು. ಹಾಗಂದ್ರೆ ಏನು ಅಂತ ಅಂದ್ರೆ, ನಮ್ಮೊಳಗೆ ಯಾವುದಿದೆಯೋ ಅದು ವಿಸ್ತಾರವಾದ್ರೆ ಹೀಗೆ ಆಗಬೇಕು ಅಂತ. ನಮ್ಮೊಳಗೆ ಯಾವುದಿದೆಯೋ ಅದು ವಿಸ್ತಾರವಾಗೋದಾದ್ರೆ ಹೀಗೆ ಆಗಬೇಕು ಅಂತ. ಹೇಗೆ ಆಗಬೇಕು? ಒಂದು ನಮ್ಮ ಪಾರಂಪರಿಕ ಜೀವನ ವಿಧಾನ ಇದೆಯಲ್ಲ, ಹಾಗೆ ಆಗಬೇಕು. ಕೆಲವೊಮ್ಮೆ ಏನಾಗತ್ತೆ, ಅದು ಹಾಗೆ ಆಗೋದಿಲ್ಲ. ಹಾಗೆ ಆಗದೇ ಇದ್ದಾಗ ಆಗುವಂತೆ ವ್ಯವಸ್ಥೆ ಮಾಡಬೇಕಾಗುತ್ತೆ. ಕೃತಯುಗ ಅಂತ ಒಂದಿತ್ತು ಅಂತ ಹೇಳ್ತಾನೆ. 4 ಯುಗಗಳು, ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗ ಮತ್ತು ಕಲಿಯುಗ ಅಂತ 4 ಯುಗಗಳು ನಮಗೆ ಗೊತ್ತಿದೆ, ಚತುರ್ಯುಗಗಳು. ಈ ಚತುರ್ಯುಗಗಳಿಗೆ ಮೊದಲ ಯುಗವನ್ನ ಕೃತಯುಗ ಅಂತ ಕರೀತಾರೆ, ಸತ್ಯಯುಗ ಅಂತಲೂ ಕರೀತಾರೆ, ಕೃತಯುಗ ಅಂತ ಕರೀತಾರೆ. ಕೃತಯುಗ ಅಂತ ಅದನ್ನ ಕರೆದಿದ್ಯಾಕೆ ಅಂದ್ರೆ, ಮಾಡಿದಾಗ ಹೇಗಿತ್ತೋ ಹಾಗೆಯೇ ಇದ್ದರೆ ಅದು ಕೃತಯುಗ ಅಂತ ಕರೆದ್ರು ತಿಳಿದವರು. ಮಾಡಿದಾಗ ಅಂದ್ರೆ ಏನು? ಈ ಸೃಷ್ಟಿಯನ್ನ ಸೃಷ್ಟಿಸಿದಾಗ, ಸೃಷ್ಟಿಗೆ ಒಂದು ಸ್ವರೂಪ ಕೊಟ್ಟು ಹೀಗಿರಬೇಕು ಅಂತ ಭಗವಂತ ಮಾಡಿಬಿಟ್ಟಾಗ ಅದು ಹೇಗಿತ್ತೋ ಹಾಗೆಯೇ ಇದ್ದಿದ್ದು ಕೃತಯುಗ. ಮುಂದಿನ ಯುಗಗಳು ಬದಲಾಗುತ್ತಾ ಹೋದವು. ಹಾಗಾಗಿ ಕೃತಯುಗದ ಕ್ರಮಗಳು ಬೇರೆ, ಕೃತಯುಗದ ಧರ್ಮ ಬೇರೆ ಅಂತ ಹೇಳ್ತೀವಲ್ಲ, ಕೃತಯುಗದ ಕ್ರಮ ಬೇರೆ. ಆದ್ರೆ ಕಾಲ ಕಳೆದಂತೆ ಅದು ಹಾಗೆ ಉಳಿಲಿಲ್ಲ ಅಂತಂದಾಗ ಏನಾಯ್ತು? ಉಳಿಸಿಕೊಳ್ಳೋದಕ್ಕೆ ಪ್ರಯತ್ನಗಳು ಬೇಕಾಯ್ತು, ಕ್ರಿಯೆಗಳು ಬೇಕಾಯ್ತು. ಒಂದು ಉದಾಹರಣೆ ಕೊಡೋದಾದ್ರೆ, ಯಾವುದೇ ಒಂದು ವಸ್ತು ಅದು ಸೃಷ್ಟಿಯಾದಾಗ ಅದು ಸರಿಯಾಗಿ ಇರುತ್ತೆ, ಬಳಸದೇ ಇದ್ರು ಕಾಲ ಕಳೆದ ಮೇಲೆ ಅದು ಆ ಸ್ವರೂಪದಲ್ಲಿ ಇರೋದಿಲ್ಲ. ಒಂದು ಹೊಸ ಕಾರ್ ಇದೆ, ಕಾರನ್ನ ರೆಡಿ ಮಾಡಿ ಈಗ ರಸ್ತೆಗೆ ಬಿಟ್ಟಿದ್ದೇವೆ ಅಂತಂದಾಗ ಕಾರು ಬಹಳ ಚೆನ್ನಾಗಿರುತ್ತೆ, ಅದರ ಎಲ್ಲ ಅಂಗಾಂಗಗಳು ಸರಿಯಾಗಿ ಕೆಲಸ ಮಾಡ್ತವೆ, ಅದರ ಯಂತ್ರ ಸರಿ ಇರುತ್ತೆ, ಅದರ ಬಾಗಿಲು ಸರಿ ಇರುತ್ತೆ, ಅದು ಚೆನ್ನಾಗಿ ಓಡತ್ತೆ, ಅದು ಮೈಲೇಜ್ ಕೊಡತ್ತೆ, ಅಲ್ಲಿ ಯಾವ ಸಮಸ್ಯೆಯೂ ಇರೋದಿಲ್ಲ. ಕಾಲ ಕಳೆದ್ರೆ 1 ವರ್ಷ ಹೋದ್ರೆ, 2 ವರ್ಷ ಹೋದ್ರೆ, 5 ವರ್ಷ ಹೋದ್ರೆ, 10 ವರ್ಷ ಹೋದ್ರೆ ಕಾರು ಮೊದಲಿನಂತೆ ಇರೋದಿಲ್ಲ. ನೋಡೋಕೆ ಮೊದಲಿನಂತೆ ಇದ್ದಿರಬಹುದು, ಹೊರಗಡೆ ಬಣ್ಣ ಹೊಡಿಬಹುದು, ಅಥವಾ ಬಣ್ಣ ಹಾಳಾಗದೆ ಇದ್ದಿರಬಹುದು. ಆದ್ರೆ ಕಾರಿನ ಎಫಿಷಿಯನ್ಸಿ ಅಂತ ಇದೆಯಲ್ಲ,
ಸಾಮರ್ಥ್ಯ ಅಂತ ಇದೆಯಲ್ಲ, ಅದು ಮೊದಲಿನಂತೆ ಇರೋದಿಲ್ಲ. ಕಾರನ್ನ ಸೃಷ್ಟಿ ಮಾಡಿದಾಗ ಯಾವ ಉದ್ದೇಶದಿಂದ ಮಾಡಿತ್ತೋ ಆ ಕೆಲಸವನ್ನ ಅದು ಮಾಡದೇ ಇರುವಂತೆ ಆಗಿಬಿಡತ್ತೆ. ಅದು ಓಡಬೇಕು, ಬಹಳ ವೇಗವಾಗಿ ಓಡಬೇಕು, ಹಾಗೆ ಓಡೋದನ್ನ ನಿಲ್ಸತ್ತೆ. ಅದು ಮೈಲೇಜ್ ಕೊಡಬೇಕು, ಅದು ಮೈಲೇಜ್ ಕೊಡೋದನ್ನ ನಿಲ್ಸತ್ತೆ. ಅದು ಹೊರಟ್ರೆ ಮಧ್ಯದಲ್ಲೆಲ್ಲೂ ಕೆಡಬಾರದು, ಎಲ್ಲಿ ಬೇಕಿದ್ರು ಅದು ಮರಿ ಹಾಕತ್ತೆ. ಯಾಕೆ ಹೀಗಾಗತ್ತೆ ಅಂದ್ರೆ ಸೃಷ್ಟಿಯ ಸ್ವಭಾವ ಹಾಗೆ. ಸೃಷ್ಟಿ ಆದಾಗ ಇದ್ದಂತೆ ಕಾಲ ಕಳೆದ ಮೇಲೆ ಅದು ಇರೋದಿಲ್ಲ. ಆಗ ಏನ್ ಮಾಡ್ತೀವಿ ಹೇಳಿ? ಕಾರನ್ನ ಅದರ ಮೊದಲ ಸ್ಥಿತಿಯಲ್ಲೇ ಉಳಿಸಬೇಕು ಅಂತಂದಾಗ, ಕಾರು ನಾವು ಹುಟ್ಟಿಸಿಕೊಂಡಾಗ, ಕಾರನ್ನ ಸೃಷ್ಟಿ ಮಾಡಿದಾಗ, ನಿರ್ಮಾಣ ಮಾಡಿದಾಗ ಹೇಗಿತ್ತೋ ಹಾಗೆಯೇ ಇರಬೇಕು ಅಂತ ಅಂದಾಗ ಅದಕ್ಕೆ ಹಾಗೆ ಆಗುವಂತೆ ಮಾಡೋದಕ್ಕೆ ಒಂದಿಷ್ಟು ಕ್ರಿಯೆಗಳು ಬರ್ತವೆ. ಮತ್ತೆ ಮತ್ತೆ ಶೋರೂಮಿಗೆ ತಗೊಂಡು ಹೋಗ್ತೀವಿ, ಮತ್ತೆ ರಿಪೇರಿ ಮಾಡಿಸ್ತೀವಿ, ಮತ್ತೆ ಅದನ್ನ ಸ್ವಚ್ಛ ಮಾಡಿಸ್ತೀವಿ, ಇಂಜಿನ್ ಆಯಿಲ್ ಬದಲಾಯಿಸ್ತೀವಿ, ಏನೇನು ಮಾಡ್ತಾ ಹೋಗ್ತೀವಿ, ಟೈರ್ ಚೇಂಜ್ ಮಾಡ್ತೀವಿ, ಹೀಗೆಲ್ಲ ಮಾಡ್ತಾ ಹೋಗ್ತೀವಿ. ಹೀಗೆಲ್ಲ ಮಾಡೋ ಕ್ರಿಯೆಯಿಂದ ಏನು ಮಾಡ್ತಾ ಇದೀವಿ? ಕಾರು ಮೊದಲು ಹೇಗಿತ್ತೋ ಹಾಗೆ ಆಗಬೇಕು ಅಂತಲೇ ಮಾಡ್ತಾ ಇದೀವಿ. ಡೆಂಟ್ ಬಂದ್ರೆ ಡೆಂಟ್ ತೆಗೆಸ್ತೀವಿ, ಬಣ್ಣ ಹೋದ್ರೆ ಬಣ್ಣ ಹೊಡಿಸ್ತೀವಿ. ಮಾಡ್ತಾ ಇರೋದೇನನ್ನ ಅಂದ್ರೆ ಕಾರು ಮೊದಲಿದ್ದಂತೆಯೇ ಇರಬೇಕು ಅಂತ ಪ್ರಯತ್ನಿಸ್ತಾ ಹೋಗ್ತೀವಿ. ಕೃತಯುಗ ಅನ್ನೋದು ಹಾಗಿತ್ತು. ಜೀವಿ ಹುಟ್ಟಿದಾಗ, ಜೀವಿ ಸೃಷ್ಟಿಯಾದಾಗ, ಅಥವಾ ಈ ಬ್ರಹ್ಮಾಂಡ ಸೃಷ್ಟಿಯಾದಾಗ ಹೇಗಿತ್ತೋ ಹಾಗೆಯೇ ಇತ್ತು. ಕಾಲ ಕಳೆದಂತೆ ಏನಾಯ್ತು? ಅದು ಹಾಳಾಗುತ್ತಾ ಹೋಯ್ತು. ಹಾಳಾಗೋದು ಅಂದ್ರೆ ಏನು? ಸಾಮರ್ಥ್ಯ ಕಡಿಮೆ ಆಯ್ತು. ಸಾಮರ್ಥ್ಯ ಕಡಿಮೆ ಆದ್ರೆ ಏನಾಗತ್ತೆ ಅಂತ ಅಂದ್ರೆ, ಸಾಮರ್ಥ್ಯ ಕಡಿಮೆಯಾದಾಗ ಅದರ ಉದ್ದೇಶ ಈಡೇರೋದಿಲ್ಲ. ನಮಗೊಂದು ಉದ್ದೇಶ ಇದೆಯಲ್ಲ, ಅದು ಈಡೇರೋದಿಲ್ಲ. ಅದು ನಿಧಾನವಾಗಿ ಆಗಬಹುದು, ಆಗದಲೇ ಇರಬಹುದು, ಬಹಳ ಕಷ್ಟಪಡಬೇಕಾಗಿ ಬರ್ಬೋದು ಈ ಸಾಧನದಿಂದ ಆ ಉದ್ದೇಶವನ್ನ ಈಡೇರಿಸಿಕೊಳ್ಳೋದಕ್ಕೆ. ಹಾಗಾಗಿ ಸೃಷ್ಟಿ ಯಾಕಾಗಿ ಹುಟ್ಟಿಕೊಂಡಿತೋ ಆ ಕೆಲಸವನ್ನ ಸೃಷ್ಟಿ ಮಾಡದಂತೆ ಆಗ್ತಾ ಹೋಗುತ್ತೆ. ಆಗ ಏನೆಲ್ಲ ಬೇಕು ಅಂದ್ರೆ ಅದನ್ನ ಮತ್ತೆ ಹೊಸಕಾರಾಗಿಸುವಂತೆ ಮಾಡುವ ಕ್ರಿಯೆಗಳು ಬೇಕಾಗತ್ತೆ. ಹಾಗೆ ಕ್ರಿಯೆಗಳನ್ನೆಲ್ಲ ನಮ್ಮ ಪೂರ್ವಜರು ಮಾಡಿಕೊಟ್ರು. ಅಂದ್ರೆ ಸೃಷ್ಟಿಯಾದಾಗ ಮೊದಲಿಗೆ ನಾವು ನಮ್ಮತನ ಯಾವುದೋ ಹಾಗೆಯೇ ಬದುಕಿದ್ವಿ. ಕಾಲ ಕಳೆದಂತೆ ನಮ್ಮತನ ಮಾಯ ಆಗ್ತಾ ಹೋಯ್ತು, ಕಡಿಮೆ ಆಗ್ತಾ ಹೋಯ್ತು, ಇಲ್ಲವೇ ಇಲ್ಲ ಅಂತ ಅನ್ನಿಸಿಕೊಳ್ಳುವಂತೆ ಆಗುತ್ತಾ ಹೋಯ್ತು. ಇದನ್ನ ಮತ್ತೆ ಮತ್ತೆ ಸರಿ ಮಾಡೋದಕ್ಕೆ ಅವರು ಕ್ರಿಯೆಗಳನ್ನ ಕಟ್ಟಿಕೊಟ್ರು ನಮಗೆ, ಕ್ರಿಯಾಕಲಾಪಗಳನ್ನ ಕಟ್ಟಿಕೊಟ್ರು ನಮಗೆ. ಅಂದ್ರೆ ಚಟುವಟಿಕೆಗಳನ್ನ ಹೇಳಿದ್ರು. ಹೀಗೆ ಮಾಡು, ಇದನ್ನ ಮಾಡು, ಇದನ್ನ ಮಾಡಬೇಡ, ಇದನ್ನ ಮಾಡಿದ್ರೆ ಹಾಳಾಗತ್ತೆ, ಇದನ್ನ ಮಾಡಿದ್ರೆ ಚೆನ್ನಾಗಾಗತ್ತೆ ಅಂತ ಕಟ್ಟಿಕೊಟ್ರು. ಹೇಗೆ ಕಟ್ಟಿಕೊಟ್ರು ಅಂತ ಅಂದ್ರೆ, ಬೆಳಗಿನಿಂದ ಸಂಜೆಯವರೆಗೆ ಹೇಗೆ ಬದುಕಬೇಕು ಅಂತ ತೋರಿಸಿಕೊಟ್ರು. ವರ್ಷದ ಮೊದಲ ದಿನದಿಂದ ವರ್ಷದ ಕೊನೆಯ ದಿನದವರೆಗೆ ಹೇಗಿರಬೇಕು ಅಂತ ತೋರಿಸಿಕೊಟ್ರು. ಪ್ರತಿ ಕ್ಷಣ ಹೇಗಿರಬೇಕು ಅಂತ ತೋರಿಸಿಕೊಟ್ರು. ಅದನ್ನ ಹೇಳಿದ್ರು, ಅದನ್ನ ಬರೆದ್ರು, ಅದನ್ನ ನಡೆದು ತೋರಿಸಿದ್ರು. ಮತ್ತು ನಡೆದವರು ಹೇಗೆ ನಡೆದರು ಅಂತ ತೋರಿಸಿದ್ರು. ಅಂದ್ರೆ ಹೀಗೆ ಇಲ್ಲದೆ ಇರುವವರು ಹೇಗಾದ್ರು, ಹೀಗೆ ಇದ್ದವರು ಹೇಗಾದ್ರು ಅನ್ನೋದನ್ನ ತೋರಿಸಿಕೊಟ್ರು. ಅದೇ ನಮ್ಮ ಈ ಸುದೀರ್ಘವಾಗಿ ಬೆಳೆದು ಬಂದ ಭವ್ಯವಾದ ಪರಂಪರೆ. ಇಲ್ಲಿ ಕೃತಿಗಳಿವೆ, ಗ್ರಂಥಗಳಿವೆ. ಆ ಗ್ರಂಥಗಳು ಕೆಲವು ಈ ಸಿದ್ಧಾಂತವನ್ನ ಹೇಳ್ತವೆ. ಯಾವ ಸಿದ್ಧಾಂತವನ್ನ ಅಂದ್ರೆ, ನಾವೇನು, ನಮ್ಮದೇನು ಅನ್ನೋದನ್ನ ಹೇಳ್ತವೆ. ಇನ್ನು ಕೆಲವು ಆಗೋದಕ್ಕೆ ಏನ್ ಮಾಡಬೇಕು ಅಂತ ಹೇಳ್ತವೆ. ಇನ್ನು ಕೆಲವು ಹಾಗೆಯೇ ಉಳಿದುಕೊಳ್ಳೋದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಕೆಡದೇ ಇರುವಂತೆ ಹೇಗಿರಬೇಕು ಅಂತ ಹೇಳ್ತವೆ. ಇನ್ನು ಕೆಲವು ಹಾಗೆ ನಡೆದವರು ಹೇಗೆ ಅದನ್ನ ಸಾಧಿಸಿದ್ರು ಅಂತ ಹೇಳ್ತವೆ. ಇನ್ನು ಕೆಲವು ಹಾಗೆ ನಡೆದುಕೊಳ್ಳದೆ ಇದ್ದವರು ಹೇಗೆ ದಾರಿ ತಪ್ಪಿದರು ಅಂತ ಹೇಳ್ತವೆ. ಹೀಗೆ ಅಪಾರವಾದ ಕೃತಿಗಳನ್ನ, ಗ್ರಂಥಗಳನ್ನ ಕೊಡ್ತಾ ಅದರ ಜೊತೆಗೆ ಈ ಶೈಲಿಯನ್ನ, ಜೀವನ ಶೈಲಿಯನ್ನ ನಮಗೆ ಕಟ್ಟಿಕೊಟ್ರು. ಈಗ ನಾವು ನಿಂತು ನೋಡುವಾಗ ನಾವು ಮತ್ತು ನಮ್ಮತನ ಅಂತ ಅಂದ್ರೆ ಇವಿಷ್ಟರ ಮೊತ್ತ ಆಗತ್ತೆ. ಅಂದ್ರೆ
ನಾವು ಅಂತ ಹೇಳಿಕೊಳ್ತೇವಲ್ಲ ಅದು ಯಾವುದು? ನಾವು ಅಂದ್ರೆ ನಾನು ಅನ್ನೋದರ ಗುಚ್ಛ. ನಾನು, ನಾನು ಪ್ಲಸ್ ನಾನು ಪ್ಲಸ್ ನಾನು ಪ್ಲಸ್ ನಾನು ಪ್ಲಸ್ ಇಸ್ ಈಕ್ವಲ್ ಟು ನಾವು. ನಾವು ಅನ್ನೋದ್ರಲ್ಲಿ ಏನಿದೆ ಅಂದ್ರೆ ನಾನು ಇದೆ, ಹಲವು ನಾನುಗಳು. ಈ ನಾನು ಅಂತ ಅನ್ನೋದು ಏನಿದೆ ಅದು ಮತ್ತು ಅದನ್ನ ರೂಪಿಸಿದ ಅದರ ತನ, ಇದೆರಡು ಒಂದಾದ್ರೆ ಇನ್ನೊಂದು ಅದನ್ನ ನಮಗೆ ಅರ್ಥ ಮಾಡಿಸುವ ಮತ್ತು ಅದನ್ನ ನಮ್ಮಲ್ಲಿ ರೂಢಿಸುವ ಮತ್ತು ರೂಪಿಸುವ ಈ ಎರಡೂ ಅಂಶಗಳು ಸೇರಿಕೊಂಡು ಈ ಪರಂಪರೆ ಬೆಳೆದು ಬಂತು. ಈ ಪರಂಪರೆ ಬೆಳೆದು ಬಂತು. ಹಾಗಾಗಿಯೇ ನಾವು ಈ ಪರಂಪರೆಯನ್ನ ಉಳಿಸಿಕೊಳ್ಳೋದಿದೆಯಲ್ಲ, ಅದನ್ನ ನಮ್ಮತನವನ್ನ ಉಳಿಸಿಕೊಳ್ಳುವ ಕ್ರಿಯೆ ಅಂತ ಕರಿತೀವಿ. ನಮ್ಮತನವನ್ನ ಉಳಿಸಿಕೊಳ್ಳುವ ಕ್ರಿಯೆ. ಯಾಕೆಂದ್ರೆ ನಮ್ಮತನವನ್ನ ಬಿಟ್ಟಿದ್ದೇವೆ ನಾವು ಅಂತ ಯಾವಾಗ ಮಾತಾಡ್ತೀವಿ ನಾವು? ನಮ್ಮತನ ಇಲ್ಲ, ಕಳೆದು ಹೋಯ್ತು ನಮ್ಮತನ, ಬೇಕು ಅಂತ ಯಾವಾಗ ಹೇಳ್ತೀವಿ ಅಂತ ಅಂದ್ರೆ ನೋಡಿ, ಇವಿಲ್ಲದೆ ಇದ್ದಾಗ, ಕಾಣಿಸುವ ಇವುಗಳು ಇಲ್ಲದೆ ಇದ್ದಾಗ. ಕಾಣಿಸುವ ಇವುಗಳು ಅಂದ್ರೆ ಏನು? ಬದುಕಿನಲ್ಲಿ ಆ ಜೀವನ ಶೈಲಿ ಇದೆಯಲ್ಲ, ಉಡುವ, ಉಣ್ಣುವ, ತಿರುಗುವ, ಏಳುವ, ಮಲಗುವ, ಆಡುವ, ಈ ಅಂಶಗಳಲ್ಲಿ ಬದಲಾವಣೆ ಕಂಡ್ರೆ ನಮ್ಮತನ ಕಳೆದೋಯ್ತು ಅಂತ ಹೇಳ್ತೀವಿ. ನಮ್ಮ ಭಾಷೆ ಇಲ್ಲ ಈಗ ಅಂತ ಮಾತಾಡ್ತೀವಿ. ಹಾಗಂದ್ರೆ ಏನು? ನಾವು ಹೇಗೆ ಮಾತನಾಡ್ತಾ ಇದ್ವೋ, ನಮ್ಮ ಹಿಂದಿನವರು ಹೇಗೆ ಮಾತನಾಡ್ತಾ ಇದ್ವೋ ಹಾಗಿಲ್ಲ. ಆದ್ರಿಂದ ಭಾಷೆಯಲ್ಲಿ ನಮ್ಮತನ ಇಲ್ಲ, ಯೋಚನೆಯಲ್ಲಿ ನಮ್ಮತನ ಇಲ್ಲ ಅಂತ ಹೇಳ್ತೀವಿ. ಮಾಡರ್ನ್ ಆಗಿಬಿಡ್ತು ಜಗತ್ತು, ಆಧುನಿಕವಾಗಿ ಬಿಡ್ತು. ಹಾಗಂದ್ರೆ ಏನರ್ಥ? ಅವತ್ತು ಮನುಷ್ಯ ಯೋಚನೆ ಮಾಡ್ತಾ ಇದ್ದ, ಇವತ್ತು ಯೋಚನೆ ಮಾಡ್ತಾ ಇದ್ದಾನೆ. ಈ ಯೋಚನೆಯಲ್ಲಿ ನಮ್ಮತನ ಕಳೆದು ಹೋಗಿದ್ದು ಹೇಗೆ ಅಂದ್ರೆ, ನಮ್ಮವರು ಹೇಗೆ ಯೋಚಿಸ್ತಾ ಇದ್ರು ಹಾಗೆ ಯೋಚಿಸ್ತಾ ಇಲ್ಲ ನಾವೀಗ. ನಮ್ಮ ಯೋಚನೆ ಬೇರೆ ತರಹ ಹರಿತಾ ಇದೆ, ಬೇರೆ ದಾರಿಯಲ್ಲಿ ಹೋಗ್ತಾ ಇದೆ. ನಮ್ಮವರು ಹೇಗೆ ಊಟ ಮಾಡ್ತಾ ಇದ್ರು ಹಾಗೆ ಊಟ ಮಾಡ್ತಾ ಇಲ್ಲ ಈಗ. ಹಾಗಾಗಿ ಆಹಾರದಲ್ಲಿ ನಮ್ಮತನ ಇಲ್ಲ ಅಂತ ಮಾತಾಡ್ತೀವಿ. ನಮ್ಮವರು ಹೇಗೆ ಉಡುಗೆ ತೊಡುಗೆಗಳಿತ್ತೋ ಅದೀಗಿಲ್ಲ, ಹಾಗಾಗಿ ಬಟ್ಟೆ ಬದಲಾಯಿತು ಅಂತ ಮಾತಾಡ್ತೀವಿ. ಅಂದ್ರೆ ನಮ್ಮ ತನ ಇಲ್ಲ ಅನ್ನುವ ಮಾತು ಬರೋದು ಎಲ್ಲಿ ಅಂತ ಅಂದ್ರೆ, ಈ ಪರಂಪರೆಯನ್ನ ನಾವು ಬಿಟ್ಟು ಬೇರೆ ಕಡೆ ಹೋದಾಗ. ಹಾಗಾಗಿ ನಮ್ಮತನವನ್ನ ಉಳಿಸಿಕೊಳ್ಳಬೇಕು ಅಂತ ಬಂದಾಗ ನಾವೆಲ್ಲಿಗೆ ಶರಣಾಗಬೇಕು ಅಂತ ಅಂದ್ರೆ, ಎರಡು ಅಂಶಗಳಿಗೆ ಶರಣಾಗಬೇಕು. ಒಂದು ಗ್ರಂಥಗಳು, ಮತ್ತೊಂದು ಆಚರಣೆಗಳು. ಗ್ರಂಥಗಳು ಹೇಗೆ ಬದುಕಬೇಕು ಅಂತ ಹೇಳಿವೆ, ಹಾಗಾಗಿ ಆ ಗ್ರಂಥಗಳು, ಮತ್ತು ಆ ಗ್ರಂಥಗಳು ಹೇಳದಂತೆ ನಡೆದುಕೊಳ್ಳಬೇಕಲ್ಲ, ಅದು ಆಚರಣೆಗಳು. ಅದರಿಂದ ನಾವು ಮತ್ತು ನಮ್ಮತನ ಅಂತ ಅಂದ್ರೆ ಇದೆರಡೇ. ಒಂದು ಆ ಗ್ರಂಥಗಳನ್ನ ಅರ್ಥ ಮಾಡಿಕೊಳ್ತಾ ಹೋಗೋದು, ಮತ್ತು ಗ್ರಂಥಗಳು ಹೇಗೆ ನಡೆದುಕೊಳ್ಳಬೇಕು ಅಂತ ಹೇಳ್ತವೋ ಹಾಗೆ ನಡೆದುಕೊಳ್ಳೋದು ಅಂದ್ರೆ ಕ್ರಿಯೆ ಮಾತ್ರ ಅಲ್ಲ. ನಡೆದುಕೊಳ್ಳೋದು ಅಂದ್ರೆ ಯೋಚನೆಯಿಂದ ಆರಂಭ ಆಗುತ್ತೆ. ಯಾವುದೇ ಒಂದು ಕ್ರಿಯೆ ಇದೆಯಲ್ಲ, ಅದು ಯೋಚನೆಯಿಂದ ಪ್ರವಹಿಸೋದು. ಅಂದ್ರೆ ಯೋಚನೆಯ ಮುಂದಿನ ರೂಪವೇ ಕ್ರಿಯೆ. ನಾವು ಯೋಚಿಸ್ತೀವಿ, ಅದರಂತೆ ಮಾತಾಡ್ತೀವಿ. ನಾವು ಯೋಚಿಸ್ತೀವಿ, ಅದರಂತೆ ನಡೆದುಕೊಳ್ತೀವಿ. ಒಂದೊಮ್ಮೆ ಯೋಚನೆಗೂ ಮಾತಿಗೂ, ಯೋಚನೆಗೂ ಕ್ರಿಯೆಗೂ ವೈರುಧ್ಯ ಬಂದ್ರೆ, ಅದೆರಡು ಒಂದಕ್ಕೊಂದಕ್ಕೆ ಸಂಬಂಧ ಇಲ್ಲ ಅಂತ ಬಂದ್ರೆ ನಾವು ಅದನ್ನು ಹುಚ್ಚು ಅಂತ ಕರಿತೀವಿ. ಅಲ್ಲಿ ಏನಾಗಿದೆ, ಒಬ್ಬ ಹುಚ್ಚ ಇದ್ದಾನೆ ಅಂತ ಅಂದ್ರೆ ಅವನಿಗೇನಾಗಿದೆ ಅಂದ್ರೆ, ಅವನ ಯೋಚನೆಗೂ ಅವನ ಕ್ರಿಯೆಗೂ ಸುತರಾಂ ಸಂಬಂಧ ಇಲ್ಲ ಒಂದಕ್ಕೊಂದು. ತಲೆಯಲ್ಲಿ ಏನಿದೆಯೋ ಗೊತ್ತಿಲ್ಲ, ಇಲ್ಲೇನೋ ಮಾಡ್ತಾನೆ ಅಂದ್ರೆ ಅದು ಮರುಳು ಅಲ್ಲ ಅಂದ್ರೆ ಹೇಗಿರಬೇಕು? ಹುಚ್ಚಲ್ಲ ಅಂದ್ರೆ ಯೋಚನೆ ಹೇಗಿದೆಯೋ ಅದರಂತೆ ಮಾತು ಮತ್ತು ಕ್ರಿಯೆಗಳು ಮುಂದುವರಿಬೇಕು. ಹಾಗಾಗಿ ಮೊದಲು ಆರಂಭ ಆಗೋದೆಲ್ಲಿಂದ ಅಂದ್ರೆ ಯೋಚನೆಯಿಂದ. ಯೋಚನೆ ಅಂದ್ರೆ ಏನು? ಯೋಚನೆ ಅಂದ್ರೆ ಮನಸ್ಸಿನ ಸ್ವರೂಪ. ಥಾಟ್ಸ್ ಅಂತ ಕರಿತೀವಲ್ಲ, ಅದು ಮನಸ್ಸಿನ ಸ್ವರೂಪ. ಮನಸ್ಸು ಇರೋದೇ ಯೋಚನೆಯ ಸ್ವರೂಪದಲ್ಲಿ, ಆಲೋಚನೆಯ ಸ್ವರೂಪದಲ್ಲಿ. ಮನಸ್ಸು ಅಂದ್ರೆ ಏನೋ ಅನ್ನೋದಕ್ಕೆ ಸಾಕಷ್ಟು ವ್ಯಾಖ್ಯಾನಗಳಿವೆ, ಅದು ಬೇರೆ. ಸುಲಭವಾಗಿ ನಾನೀಗ ಇದನ್ನ ನಿರೂಪಿಸ್ತಾ ಇರೋದು. ಮನಸ್ಸು ಅನ್ನೋದು ನಮಗೆ ಹೆಂಗ್ ಗೊತ್ತಾಗತ್ತೆ ಅಂತ ಅಂದ್ರೆ, ಯೋಚನೆಗಳನ್ನೇ ನಾವು ಮನಸ್ಸು ಅಂತ ಹೇಳ್ತಾ ಇರೋದು. ನನ್ನ ಮನಸ್ಸು ಹಿಂಗೆ ಹೇಳ್ತಾ ಇದೆ, ನನ್ನ ಮನಸ್ಸಿಗೆ ನೋವಾಗಿದೆ, ನನ್ನ ಮನಸ್ಸಿಗೆ ಸಂತೋಷ ಆಗಿದೆ ಅನ್ನೋದು ನಮಗೆ ಗೊತ್ತಾಗೋದು ಹೇಗೆ ಅಂದ್ರೆ, ಅಲ್ಲೊಂದು ಥಾಟ್ಸ್ ಇದೆಯಲ್ಲ, ಅದರಿಂದ, ಆ ಯೋಚನೆಯಿಂದಾಗಲೇ ಗೊತ್ತಾಗೋದು. ಹಾಗಾಗಿ ಯೋಚನೆ ಅಂದ್ರೆ ನಮ್ಮ ಮನಸ್ಸು ಯಾವುದೋ ಅದೇ ನಾವು.
ನಮ್ಮ ಮನಸ್ಸು ಯಾವುದೋ ಅದೇ ನಾವು. ಯಾಕೆಂದ್ರೆ ಮನಸ್ಸಿನಂತೆಯೇ ನಡೆನುಡಿಗಳು ಇರುತ್ತೆ, ಮನಸ್ಸಿನಂತೆಯೇ ನಡೆನುಡಿಗಳು ಇರ್ತವೆ. ಹಾಗಾಗಿ ನಾವು ಮತ್ತು ನಮ್ಮತನ ಅಂತ ಅಂದಾಗ ಮೊಟ್ಟ ಮೊದಲು ಅದು ಕಾರ್ಯ ಮಾಡಬೇಕಾಗಿರೋದು, ಆಕ್ಟ್ ಮಾಡಬೇಕಾಗಿರೋದು ಎಲ್ಲಿ ಅಂತ ಅಂದ್ರೆ ಮನಸ್ಸಿನ ಕ್ಷೇತ್ರದಲ್ಲಿ. ಸಹಜವಾಗಿ ನಾವು ಕ್ರಿಯೆಯಲ್ಲಿ ಅದನ್ನ ಗಮನಿಸ್ತಾ ಹೋಗ್ತೀವಿ, ಕ್ರಿಯೆಯಲ್ಲಿ. ಆದ್ರೆ ಅದು ಇರೋದು ಮನಸ್ಸಿನಲ್ಲಿ. ನಾನೇನು ಹೇಳಕ್ ಹೊರಟಿದ್ದೀನಿ ಅಂತ ಅಂದ್ರೆ, ನೋಡಿ, ಹೊರಗಡೆಯ ಜೀವನ ಶೈಲಿಯಲ್ಲಿ ಬದಲಾವಣೆ ಕಂಡು ಬಂದಾಗ ನಮ್ಮತನ ಹೊರಟು ಹೋಗಿದೆ ಅಂತ ಮಾತಾಡ್ತೀವಿ. ಕ್ರಿಯೆಯಲ್ಲಿ ಎಲ್ಲ ಹೊರಟು ಹೋಗಿದ್ದು ಯೋಚನೆಯಲ್ಲಿ. ನಮ್ಮ ಯೋಚನೆಯ ಕ್ರಮ ಇದೆಯಲ್ಲ, ಅದು ದಾರಿ ತಪ್ಪಿದಾಗ ಅದು ಕ್ರಿಯಾತ್ಮಕವಾಗಿ ಬೇರೆ ತರಹದಲ್ಲಿ ಕಾಣಿಸ್ಕೊಳ್ಳುತ್ತೆ. ಹಾಗಾಗಿ ಈ ನಮ್ಮತನ ಅನ್ನೋದು ಉಳಿಬೇಕು ಅಂತ ಅಂದ್ರೆ ನಮ್ಮ ಯೋಚನೆಯ ಕ್ರಮ ಬದಲಾಗಬೇಕು. ಯೋಚನೆಯ ಕ್ರಮ ಬದಲಾಗಬೇಕು. ಯೋಚನೆಯ ಕ್ರಮವೇ ಬದಲಾಯಿಸ್ತಾ ಹೋಗುತ್ತೆ. ಅದು ಹೇಗೆ ಅಂತ ಅಂದ್ರೆ, ಇವತ್ತು ಕಾಣಿಸೋದೇನಿದೆ ಅದು ನಿನ್ನೆಯ ಪರಿಣಾಮ. ಅಂದ್ರೆ ಇವತ್ತೇನೋ ಒಂದು ಆಗಿದೆ ಜಗತ್ನಲ್ಲಿ, ಅದಕ್ಕೆ ಕಾರಣ ನಿನ್ನೆ ಇತ್ತು. ಅಂದ್ರೆ ಇವತ್ತೊಂದು ಶೋಧನೆಯಾಗಿದೆ ಅಂತ ಅನ್ಕೊಳ್ಳೋಣ, ಒಂದು ವಸ್ತು ಶೋಧನೆಯಾಗಿದೆ ಅಂದ್ರೆ ಶೋಧನೆಯ ಯೋಚನೆ ಹುಟ್ಟಿದ್ದು ನಿನ್ನೆ, ರೂಪುಗೊಂಡಿದ್ದು ಇವತ್ತು. ಅದು ಇವತ್ತು ಬಂದಿದ್ರಿಂದಾಗಿ ಅದು ಬದುಕನ್ನ ಇವತ್ತು ಬದಲಿಸ್ತು. ಆದ್ರೆ ಇವತ್ತು ಉಂಟಾದ ಬದಲಾವಣೆಗೆ ಕಾರಣ ನಿನ್ನೆಯ ಯೋಚನೆ. ಉದಾಹರಣೆಗೆ ನಾವಿವತ್ತು AI ತಂದ್ಕೊಂಡಿದ್ದೇವೆ. AI ನಮ್ಮ ಬದುಕನ್ನ ಬದಲಾಯಿಸ್ತಾ ಇದೆ. ಇವತ್ತು AI ಬದಲಾಯಿಸ್ತಾ ಇರೋದು ಇವತ್ತಾದ್ರೂ AI ಯನ್ನ ಕಂಡು ಹಿಡಿಯೋದಕ್ಕೆ ಆರಂಭ ಮಾಡಿದ್ದು ಇವತ್ತಲ್ವಲ್ಲ, ನೆನ್ನೆದು, ಭೂತಕಾಲದಲ್ಲಿ. ಹಾಗಾಗಿ ಯಾವಾಗಲೂ ಯೋಚನೆ ಮೊದಲು ಬರುತ್ತೆ, ಆ ಯೋಚನೆ ಒಂದು ಬದಲಾವಣೆಯನ್ನ ತರುತ್ತೆ. ನಾವು ಬದಲಾವಣೆಯ ಮೇಲೆ ಮಾತಾಡ್ತೀವಿ, ಬದಲಾವಣೆಯ ಮೇಲೆ ಪ್ರಹಾರ ಮಾಡ್ತೀವಿ, ಬದಲಾದದ್ದನ್ನ ನಿರಾಕರಿಸೋದಕ್ಕೆ ಹೊರಡ್ತೀವಿ. ಅದರಿಂದ ಪ್ರಯೋಜನ ಇಲ್ಲ. ಪ್ರಯೋಜನ ಆಗೋದು ಯಾವಾಗ ಅಂತ ಅಂದ್ರೆ ಯೋಚನೆಯ ಕ್ಷೇತ್ರದ ಮೇಲೆ ಕೆಲಸ ಮಾಡಬೇಕು. ನಿನ್ನೆ ಹುಟ್ಟಿದ ಯೋಚನೆ ಬದಲಾಯಿಸ್ತು ಇವತ್ತು. ಇವತ್ತಿನ ಬದಲಾವಣೆಗೆ ನಿನ್ನೆಯ ಥಾಟ್ಸ್ ಕಾರಣ. ಹಾಗಾಗಿ ನಮ್ಮ ತನ ಉಳಿಬೇಕು, ನಾವು ನಾವಾಗಿ ಇರಬೇಕು ಅಂತ ಅಂದ್ರೆ ನಾವು ಯೋಚಿಸುವ ವಿಧಾನವನ್ನ ಬದಲಾಯಿಸಿಕೊಳ್ಬೇಕು. ಯೋಚಿಸುವ ವಿಧಾನವನ್ನ ಬದಲಾಯಿಸಿಕೊಳ್ಬೇಕು ಅಂತ ಅಂದ್ರೆ ಆಧುನಿಕಕ್ಕೆ ವಿರೋಧಿಯಾಗಿ ಪ್ರಾಚೀನಕ್ಕೆ ಹೋಗಿ ನಿಲ್ಲಬೇಕು ಅಂತ ಅರ್ಥ ಅಲ್ಲ. ನಮ್ಮಲ್ಲೊಂದು ಬಹಳ ತಪ್ಪು ಗ್ರಹಿಕೆ ಇದೆ. ಪ್ರಾಚೀನ ಮತ್ತು ಆಧುನಿಕ ಎರಡನ್ನ ಒಂದಕ್ಕೊಂದು ವಿರೋಧ ಅಂತ ಇಟ್ಕೊಂಡು ನೋಡ್ತೀವಿ ನಾವು. ಪ್ರಾಚೀನ ಮತ್ತು ಆಧುನಿಕ ಅನ್ನೋದು ಒಂದಕ್ಕೊಂದು ವಿರೋಧ ಅಲ್ಲವೇ ಅಲ್ಲ. ಪ್ರಾಚೀನದ ಮುಂದುವರಿಕೆಯೇ ಆಧುನಿಕ, ಆಧುನಿಕದ ಹಿಂದಿನ ಭಾಗವೇ ಪ್ರಾಚೀನ. ಅದು ಕಂಟಿನ್ಯೂಟಿ, ಅದು ಹರಿತಾ ಇದೆ, ಅದು ಕಟ್ಟಾಗೋದಿಲ್ಲ. ಅದು ಅದೇ ಇದಾಗಿದೆ. ಆಚೆ ಮೊನ್ನೆ ಆಯ್ತು, ಮೊನ್ನೆ ನಿನ್ನೆಯಾಯ್ತು, ನಿನ್ನೆ ಇವತ್ತಾಯ್ತು, ಇವತ್ತು ನಾಳೆ ಆಗತ್ತೆ, ನಾಳೆ ನಾಡಿದ್ದಾಗತ್ತೆ. ಅಂದ್ರೆ ಅರ್ಥ ಏನು? ಇವತ್ತು ಅಂತ ಯಾವುದನ್ನು ಹೇಳ್ತೀವೋ ಇದು ಮೂಲದಲ್ಲಿ ನಿನ್ನೆ ಆಗಿತ್ತು, ಇದೇ ಮೊನ್ನೆ ಆಗಿತ್ತು, ಇದೇ ಆಚೆ ಮೊನ್ನೆ ಆಗಿತ್ತು. ಹಾಗಾಗಿ ಆಧುನಿಕ ಮತ್ತು ಪ್ರಾಚೀನ ಅನ್ನೋದು ಪರಸ್ಪರ ವಿರುದ್ಧ ಅಲ್ಲ. ಮನುಷ್ಯ ಆಧುನಿಕನಾಗ್ತಾನೆ ಹೋಗ್ಬೇಕು. ಆಧುನಿಕನಾಗದೆ ಇರೋದಕ್ಕೆ ಸಾಧ್ಯವೇ ಇಲ್ಲ. ಆಧುನಿಕ ಆಗ್ಲೇಬೇಕು. ಆಧುನಿಕ ಆಗೋದು ಅಂದ್ರೆ ಏನೋ, ಇವತ್ತು ಬದುಕೋದು ಅಂತ ಅರ್ಥ. ಇವತ್ತೇ ಬದುಕೋದು ನಾವು. ನಿನ್ನೆ ಬದುಕೋಕಾಗಲ್ಲ, ನಿನ್ನೆ ಕಳೆದು ಹೋಗಿದೆ. ನಾವು ಬದುಕೋದು ಇವತ್ತೇ. ಹಾಗಾಗಿ ಪ್ರತಿ ಮನುಷ್ಯನೂ ಆಧುನಿಕನೇ. ರಾಮ ಹುಟ್ಟಿದಾಗ ರಾಮನೂ ಆಧುನಿಕನೇ, ಕೃಷ್ಣ ಹುಟ್ಟಿದಾಗ ಕೃಷ್ಣನೂ ಆಧುನಿಕನೇ, ಚಾಣಕ್ಯ ಹುಟ್ಟಿದಾಗ ಚಾಣಕ್ಯನೂ ಆಧುನಿಕನೇ. ನಾವಿವತ್ತು ಹುಟ್ಕೊಂಡಿದ್ದೀವಿ, ನಾವು ಆಧುನಿಕರೇ. ಆದ್ರೆ ಇಲ್ಲಿ ಇರೋದು ಏನು ಅಂತ ಅಂದ್ರೆ, ಯೋಚನೆ ಇದೆಯಲ್ಲ ಅದು ಹಿಂದಿನದ್ದನ್ನ ಹೊತ್ತುಕೊಂಡು ಸಾಗಬೇಕು, ಅದನ್ನ ಕೆಳಗಿಳಿಸಿ ಅಲ್ಲ. ತಪ್ಪಿರೋದು ಇಲ್ಲಿ. ಆಧುನಿಕರಾಗೋದರಲ್ಲಿ ತಪ್ಪೇನೂ ಇಲ್ಲ, ಹೊಸತನವನ್ನ ರೂಢಿಸಿಕೊಳ್ಳೋದರಲ್ಲಿ ತಪ್ಪೇನೂ ಇಲ್ಲ. ಹಳೆಯದನ್ನ ಕೆಳಗಿಟ್ಟು ಹೋಗೋದರಲ್ಲಿ ತಪ್ಪಿದೆ. ಮಾವಿನ ಮರದ ಉದಾಹರಣೆ ಬಂತಲ್ಲ, ಮತ್ತೆ ನೆನಪಿಸಿಕೊಳ್ಳೋಣ. ಪ್ರತಿ ವಸಂತ ಬಂದಾಗ ಮಾವಿನಲ್ಲಿ ಹೊಸ ಚಿಗುರು ಮೂಡುತ್ತೆ, ಹೊಸ ಹೂವರಳತ್ತೆ, ಹೊಸದಾಗಿ ಮಾವಿನ ಹಣ್ಣು ಸಿಗತ್ತೆ. ಅವತ್ತು ಸಿಕ್ಕ ಮಾವಿನ ಹಣ್ಣು, ಈ ಸೀಸನ್ ನಲ್ಲಿ ಸಿಕ್ಕ ಮಾವಿನ ಹಣ್ಣು ಹಳೆಯದ ಹೊಸತ? ಹೊಸ ಮಾವಿನ ಹಣ್ಣು. ಅದು ಹೊಸ ಮಾವಿನ ಹಣ್ಣು ಈಗ ಸಿಕ್ಕಿದ್ದು, ಈ ವರ್ಷ ಸಿಕ್ಕಿದ್ದು, ಈ ಸೀಸನ್ ನಲ್ಲಿ ಸಿಕ್ಕಿದ್ದು. ಆದರೆ ಆಧುನಿಕ ಮಾವಿನ ಹಣ್ಣು ಅದು. ಆದರೆ ಮಾವು ಅನ್ನೋದಿದೆಯಲ್ಲ ಅದು ಆಧುನಿಕ ಅಲ್ಲ. ಮಾವಿನ ಹಣ್ಣಿನಲ್ಲಿರುವ ಮಾವು ತನ ಇದೆಯಲ್ಲ, ಆ ರುಚಿ ಇದೆಯಲ್ಲ,
ಆ ಸೊಬಗಿದೆಯಲ್ಲ, ಆ ಪರಿಮಳ ಇದೆಯಲ್ಲ, ಅದು ಆಧುನಿಕ ಅಲ್ಲ. ಅದು ಕಳೆದ ವರ್ಷವೂ ಅದೇ ಇತ್ತು, ಆಚೆ ವರ್ಷವೂ ಮಾವಿನ ರುಚಿ ಅದೇ, ಅದಕ್ಕೂ ಹಿಂದಿನ ವರ್ಷವೂ ಮಾವಿನ ರುಚಿ ಅದೇ. ಆದ್ರೆ ಮಾವು ಹೊಸತು, ಮಾವಿನ ಹಣ್ಣು ಹೊಸತು. ಅದರ ಅರ್ಥ ಏನು? ಪ್ರತಿಕ್ಷಣ ಹೊಸದಾಗೋಣ, ಪ್ರತಿಕ್ಷಣ ಆಧುನಿಕರಾಗೋಣ. ಆದರೆ ಮಾವಿನ ತನವನ್ನ ಮಾವು ಹೇಗೆ ಕಳೆದುಕೊಂಡಿಲ್ವೋ ಹಾಗೆ ನಮ್ಮ ತನವನ್ನ ಕಳೆದುಕೊಳ್ಳದೆ ಹೊಸಬರಾಗುತ್ತಾ ಹೋಗೋಣ, ಹೊಸ ಜಗತ್ತನ್ನ ಸ್ವಾಗತಿಸೋಣ. ಆದರೆ ನಾವು ಹಳಬರೇ ಆಗಿರೋಣ. ಇಷ್ಟು ಮಾತುಗಳೊಂದಿಗೆ ನನ್ನ ಈ ಮಾತನ್ನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ನಮಸ್ಕಾರ. ಅತ್ಯಂತ ಸೊಗಸಾಗಿ ಅರ್ಥಗರ್ಭಿತವಾಗುವ ಹಾಗೆ ನೀವು ಹೇಳಿದ್ರಿ. ಇದು ಬಹಳ ಡೀಪ್ ಆಗಿರುವಂತಹ ಒಂದು ವಿಷಯ. ಇದು ಎಷ್ಟು ಸಮಯ ಹೇಳಿದ್ರು ಅಷ್ಟು ವಿಷಯ ಇದ್ದು ನೀವು ತುಂಬ ಚೆನ್ನಾಗಿ ಹೇಳಿದ್ರಿ. ನಿಮಗೆ ತುಂಬ ಧನ್ಯವಾದಗಳು. ಮತ್ತೆ ಉಳಿದವರ ಪರವಾಗಿಯೂ ಕೂಡ ಧನ್ಯವಾದಗಳು. ನಂದು ಒಂದು ಪ್ರಶ್ನೆ ಇದ್ದು ಏನು ಅಂತಂದ್ರೆ, ನಾನು ಇತ್ತೀಚೆಗೆ ಒಬ್ಬರ ಹತ್ರ ಮಾತಾಡ್ತಾ ಇದ್ದೆ. ಏನು ಅಂತಂದ್ರೆ, ಇತ್ತೀಚಿನ ಸಮಸ್ಯೆಗಳಿಗೆಲ್ಲ ಇತ್ತೀಚಿನ ಜನರ ಮನಸ್ಸಿನ ಸ್ಥಿತಿಯೇ ಕಾರಣ ಅಂತ ಹೇಳಿ ನೀವು ಈಗ ಹೇಳಿದ್ರಲ್ಲ. ನಮ್ಮ ಮನಸ್ಸಿನ ಅದೇ ಅರ್ಥ ಅಂದ್ರೆ, ಈಗ ನಮ್ಗೀಗೇನು ಆಧುನಿಕತೆ ಬಂದಂಗೆನೆ ನಮ್ಮ ಜೀವನ ಶೈಲಿನೂ ಕೂಡ ಇದಕ್ಕೆ ಒಗ್ಗಂಡು ಹೋಗಕ್ಕಾತು. ಈಗ ಹಾಗಾದಾಗ ನಮ್ಮ ಆಟೋಮೆಟಿಕ್ಲಿ ನಮ್ಮ ಹಳೆಯತನ ಅಂತಂದ್ರೆ ನಮ್ಮ ಮೂಲಭೂತ ಸ್ಥಿತಿ ಅದು ಕಳ್ಚ್ಕೊಂಡು ಬಂತು. ಅದನ್ನ ಕಳ್ಚ್ಕೊಳ್ಳದೆ ಹೋದಾಗೆ ನೀವು ಹೇಳಿದ್ರಿ. ಮತ್ತೆ ಇನ್ನೊಮ್ಮೆ ಅದನ್ನ ಸ್ಪಷ್ಟತೆ ಹೇಗೆ ಹೇಳೋದ್ರ ಬಗ್ಗೆ, ಅಂದ್ರೆ ನಮ್ಮ ಮೂಲತನವನ್ನ ಇಟ್ಕೊಳ್ಳೋದೇ ಮುಖ್ಯ. ಅಂದ್ರೆ ಈಗ ಸಪೋಸ್ ಈಗ ನಮ್ಮ ಸಂಧ್ಯಾ ವಂದನೆ, ಭಜನೆ, ಇದನ್ನೆಲ್ಲ ನಾವು ಇತ್ತೀಚಿನ ಯುವ ಜನತೆ ಈಗ ಏನಕ್ಕೆ ಅಂದ್ರೆ ಹಣ ಸಿಕ್ತು, ಜಾಬ್ ಸಿಕ್ತು, ನಮ್ಗೆ ಇನ್ನೇನು ಅವಶ್ಯಕತೆ ಇಲ್ಲ ಹೇಳುವಂಥದ್ದು ಎಷ್ಟೋ ಜನ ಯುವ ಜನತೆಯಲ್ಲಿ ತುಂಬಿದ್ದು. ಆದ್ರೆ ಅದೇ ಮೂಲ ಏನಿದ್ದು ಅದನ್ನ ಇಟ್ಕೊಂಡ್ರೆ ಮಾತ್ರ ನಮ್ಮ ಮುಂದಿನ ಇದು ಆಗ್ತಾ ಹೇಳುವಂಥದ್ದು ನಮ್ಮ ಯುವ ಜನತೆಯಲ್ಲಿ ಹೇಗೆ ತಿಳಿಸ್ಲಕ್ಕು, ಅದನ್ನ ಹೇಗೆ ಉಳಿಸ್ಕೊಡ್ಲಕ್ಕು ಅಂತ ಹೇಳಿ. ಒಂದೇನು ಅಂತ ಅಂದ್ರೆ, ಒಂದು ಅರ್ಥ ಮಾಡಿಸ್ಬೇಕಾಗಿರೋದು ಈ ಪ್ರಾಚೀನ ಮತ್ತು ನವೀನ ಎರಡು ವಿರೋಧ ಅಲ್ಲ ಅಂತ ಅನ್ನೋದನ್ನ ಅರ್ಥ ಮಾಡ್ಸಕ್ಕೆ ಯಾವಾಗಲೂ ನಾವು ಮಕ್ಕಳಿಗೆ, ಅಂದ್ರೆ ಅದು ಯಾವಾಗಲೂ ಇರ್ತು. ಈಗ ನಾವು ಸಣ್ಣವರಿದ್ದಾಗಲೂ ನಮ್ಮ ಮೇಲೆ ಇದೇ ಆಕ್ಷೇಪ ಇತ್ತು, ನಮ್ಮ ತಲೆಮಾರಿನ ಮೇಲೆ ನಮ್ಮ ಹಿಂದಿನವ್ರದ್ದು ಇದೇ ಆಕ್ಷೇಪ ಇತ್ತು. ಈಗಿನ ಹುಡುಗರು ಮೊದ್ಲಿನ ತರ ಇಲ್ಲೇ ಅಂತಲೇ ಮಾತಾಡ್ತಾ ಇರ್ತಿದ್ದ, ಮೊದ್ಲಿನ ತರ ಯಾವುದನ್ನು ಅನುಸರಿಸ್ತವಲ್ಲೇ, ಮೊದಲಿನ ತರ ಆಚರಿಸ್ತವಲ್ಲೇ ಅಂತಲೇ ಮಾತಾಡ್ತಾ ಇದ್ದಿದ್ದು ಯಾವಾಗಲೂ ಇರ್ತು. ಇಲ್ಲಿ ಮುಖ್ಯವಾಗಿ ಇರೋ ಪ್ರಶ್ನೆ ಏನು ಅಂತ ಕೇಳಿದ್ರೆ, ನಾವು ಹೊರಗಡೆ ರೂಢಿಸಕ್ಕೋದನ್ನ ಸರಿ ಇದ್ದು. ಈಗ ನಾವು ಸಂಧ್ಯಾ ವಂದನೆ ಮಾಡಕ್ಕೂ ಅನ್ನೋದನ್ನ, ಭಜನೆ ಮಾಡಕ್ಕೂ ಅಂತ ಅನ್ನೋದನ್ನ, ಹಬ್ಬಗಳನ್ನ ಆಚರಿಸಕ್ಕೂ ಅಂತ ಅನ್ನೋದನ್ನ, ನಮ್ಮ ಹಬ್ಬಗಳೇನಿದೆ ಅದನ್ನ ಆಚರಿಸಕ್ಕೂ ಅಂತ ಅನ್ನೋದನ್ನ, ಪ್ರಾಚೀನರು ಯಾವ್ದನ್ನ ಮೌಲ್ಯ ಅಂತ ಹೇಳಿದ್ದು ಅದನ್ನ ಮೌಲ್ಯ ಅಂತ ಒಪ್ಕೊಳ್ಳೋಕು ಅನ್ನೋದನ್ನ ಕ್ರಿಯಾತ್ಮಕವಾಗಿ ರೂಢಿಸೋದಕ್ಕೆ ನಾವು ಹೊರಡ್ತು. ಆದ್ರೆ ಹಿಂಗೆ ಹೊರಡಿಸಕ್ಕಿದ್ರೆ ನಾವು ಮಕ್ಕಳಿಗೆ ಒಂದು ತಿಳುವಳಿಕೆಯನ್ನ ಕೊಡ್ತಾನೆ ಹೋಗಕ್ಕಾಗ್ತು. ಯಾವ ತಿಳುವಳಿಕೆ ಅಂದ್ರೆ, ಅದು ನಮ್ಮತನದ ತಿಳುವಳಿಕೆ ಕೊಡ್ತಾ ಹೋಗಕ್ಕಾಗ್ತು. ಏನಾಗ್ತು, ಯಾಕೆ ಅಂತ ಪ್ರಶ್ನೆ ಬಂದಾಗ ಯಾಕೆ ಅನ್ನೋದನ್ನ ನಾವು ಅಡ್ರೆಸ್ ಮಾಡದೇ ಇದ್ರೆ, ಇದು ಯಾಕೆ ಅನ್ನೋದನ್ನ ಅಡ್ರೆಸ್ ಮಾಡದೇ ಇದ್ರೆ ಆ ಕ್ರಿಯೆ ಉಳ್ಕೋತಲೆ, ಬಹಳ ಕಾಲ ಉಳ್ಕೊಳ್ತಲೆ, ಅದು ಮರೆಗೆ ಸೇರಿಬಿಡ್ತು. ಉದಾಹರಣೆಗೆ ಸಂಧ್ಯಾ ವಂದನೆ ಮಾಡಕ್ಕೂ ಅಂತ ಹೇಳ್ತಾ ಇರುತ್ತೋ ನಾವು, ನಮ್ಮ ಪರಂಪರೆಯ ಬಗ್ಗೆ ಗೌರವ ಇದ್ದಾಗ ಸಂಧ್ಯಾ ವಂದನೆ ಮಾಡ್ತಾ ಇರ್ತು. ಅಥವಾ ಈಗ ಸಂಧ್ಯಾ ವಂದನೆ ಮಾಡಿದ್ರಿಂದ ಏನೋ ಲಾಭ ಆಗ್ತು ಅಂತ ಪ್ರಯೋಜನಾಕಾಂಕ್ಷೆ ಹುಟ್ಟಿಸಿದಾಗ ಸಂಧ್ಯಾ ವಂದನೆ ಮಾಡಕ್ ಹೋಗ್ತು. ಅಥವಾ ಅದನ್ನು ಮಾಡದೇ ಇದ್ದಾಗ ಕೆಡುಕಾಗ್ತು ಅಂತ ಅನ್ಸಿದಾಗ ನಾವು ಅದನ್ನ ಮಾಡೋದಕ್ಕೆ ಹೋಗ್ತು. ಅಥವಾ 4 ಜನರಿಗೆ ನಾನು ಇದನ್ನು ಬಿಟ್ಟಿದಿ ಅಂತ ಅನ್ನಿಸ್ಲಾಗ ಅಂತಂದಾಗ ಮಾಡಬಹುದು. 4 ಕಾರಣಗಳು: ಪರಂಪರೆಯ ಕುರಿತಾದ ಗೌರವ, ಅದನ್ನು ಬಿಟ್ಟಾಗ ಕೆಡುಕಾಗ್ತು ಅನ್ನುವ ಭಯ, ಅದನ್ನ ಮಾಡಿದ್ರೆ ಒಳಿತಾಗ್ತು ಅನ್ನುವಂತಹ ಒಂದು ಅಪೇಕ್ಷೆ, ಮತ್ತು 4ನೇಯದ್ದು ಯಾವುದು ಅಂತ ಅಂದ್ರೆ ಜನಕ್ಕೆ ನಾನು ಅದನ್ನು ಒಪ್ಸಕು ಅನ್ನುವಂಥದ್ದು. 4 ಇರ್ತಲ್ಲ, ಇಷ್ಟು ಕಾರಣಕ್ಕಾಗಿ ಮಾಡ್ತಾ ಹೋಗ್ತು. ಹಿಂಗ ಮಾಡ್ತಾ ಹೋದಾಗ ಕ್ರಿಯೆ ಇರ್ತು ಸಮಾಜದಲ್ಲಿ. ಆದ್ರೆ ಏನಾಗ್ತು ಅಂತ ಅಂದ್ರೆ ಆ ಕ್ರಿಯೆ ಮುಂದುವರಿತಲ್ಲ. ಇವತ್ತಿನ ಸಮಸ್ಯೆ ಅದು ಯಾಕೆ ಅಂತ ಅಂದ್ರೆ, ನಮ್ಮ ಹಳಬರು ಹಿಂದಿನ ತಲೆಮಾರಿನವರೆಗೆ ಅಂತ ತಗೊಂಡ್ರೆ ಕ್ರಿಯೆಗಳನ್ನ ಮಾಡ್ಕೊಂಬಂದ, ಅವ್ರ ಬಗ್ಗೆ ಆಕ್ಷೇಪ ಇಲ್ಲ, ಕ್ರಿಯೆಗಳನ್ನ ಮಾಡ್ಕೊಂಬಂದ. ಯಾಕೆ ಅನ್ನೋ ಪ್ರಶ್ನೆಯನ್ನು ಅವ್ರು ಅಡ್ರೆಸ್ ಮಾಡ್ಲೆ, ಪ್ರಶ್ನೆ ಅವು ಕೇಳೂ ಇಲ್ಲೇ, ಕೇಳಿ ಉತ್ತರ ತಗೊಳ್ಳೂ ಇಲ್ಲೇ, ಉತ್ತರ ಕೊಡ್ತಾನೂ ಇರ್ಲೆ ಅಂತ ಒಂದು ಆಕ್ಷೇಪ ಮಾಡ್ತಾ. ಅದೆಲ್ಲ ಪ್ರಶ್ನೆ ಕೇಳಿದಾಗ ಸುಮ್ಮನಿರು ಹೇಳ್ತಿದ್ದ. ಆದ್ರೆ ಅದನ್ನ ಅರ್ಥ ಮಾಡ್ಸಕು ನಾವು ಮೊದಲು. ಅದನ್ನ ಅರ್ಥ ಮಾಡಿಸ್ಕೊಡದೇ ಇದ್ದಾಗ
ಕ್ರಿಯೆಗಳು ಬಹಳ ಕಾಲ ಮುಂದುವರಿತಲ್ಲ. ಒಂದ್ ತಲೆಮಾರು ಮುಂದುವರಿತು, ಎರಡನೇ ತಲೆಮಾರಿಗೆ ಅವಾಗ ಅದ್ರಲ್ಲಿ ಏನೂ ಮಹತ್ವ ಕಾಣ್ತಲ್ಲ. ಹಾಗಾಗಿ ನಮ್ಮ ಪ್ರಯತ್ನ ಏನು ಆಗಕ್ಕೂ ಅಂತ ಅಂದ್ರೆ ಕ್ರಿಯೆಯನ್ನು ಉಳಿಸಕ್ಕೂ, ಬರೀ ಉದ್ದೇಶವನ್ನಲ್ಲ, ಕ್ರಿಯೆ ಉಳಿಸೋದ್ರ ಜೊತೆಗೆ ಅದರ ಮಹತ್ವವನ್ನ ಅರ್ಥ ಮಾಡಿಸೋದು ಅಂದ್ರೆ ಏನು? ಪ್ರವಚನ ಮಾಡೋದಲ್ಲ, ನಾ ಕುತ್ಕೊಂಡು ಹೇಳ್ದಂಗೆ ಮಾಡಿಸೋದಲ್ಲ. ಅರ್ಥ ಆಗೋದು ಅಂದ್ರೆ ಅನುಭವಕ್ಕೆ ಬರೋದು ಅಂತ. ಅರ್ಥ ಆಗೋದು ಅಂದ್ರೆ ಏನು ಅಂತ ಕೇಳಿದ್ರೆ ಅದು ಅನುಭವಕ್ಕೆ ಬರುವಂತೆ ಮಾಡಕ್ಕೂ ಅವರನ್ನ. ಇದು ಸುದೀರ್ಘವಾದ ಕೆಲಸ. ಯುವಜನಾಂಗ ರೂಪುಗೊಳ್ತಾ ಇರುತ್ತೆ. ಯುವಜನಾಂಗ ಅಂತ ಒಂದು ಗುಂಪಿರ್ತಲ್ಲೇ. 10 ವರ್ಷದಿಂದ ಯುವಜನಾಂಗ ಅಂತ ಹೇಳಿದ್ದು ಇವತ್ತು ಪ್ರೌಢಾವಸ್ಥೆಯಲ್ಲಿದ್ದ. ಇವತ್ತು ಅವ್ರು ಯುವಜನಾಂಗ ಅಲ್ಲ, ಇವತ್ತು ಬೇರೆ ಯುವಜನಾಂಗ ಇದ್ದು. ಇವತ್ತು ಹೋಗಿ ಯಾವ್ಯಾವ್ದೋ ಕೆಟಗರಿವರೆಗೆ ಬಂದು ತಲುಪಿದ್ದಾವೆ. ಈಗ ಜನರೇಷನ್ಗಳು ಬದಲಾಗ್ತಾ ಇವತ್ತು ಅವು ಏನ್ ಯೋಚನೆ ಮಾಡ್ತಾ ಇದ್ದ, ಅವ್ರಿಗೆ ಹೆಂಗ್ ಕೂರ್ಸಕ್ಕೂ ಇದನ್ನ ಅಂತ ನೋಡೋದಿದ್ದಲ್ಲ, ಅದನ್ನ ಮಾಡಕ್ ಅಂದ್ರೆ ಅದು ಅನುಭವಕ್ಕೆ ಬರುವಂತೆ ಮಾಡಕು ಅನ್ನೋದು ಸಮಾಜದ ಹಿರಿಯರ ಗಮನಿಸಕು. ಅದನ್ನ ಮಾಡದೆ ಕ್ರಿಯೆಯನ್ನ ಹೇರಿದಾಗ, ಈಗ 4 ದಿವಸ ಮಾಡ್ತಾ ಆಮೇಲೆ ಬಿಡ್ತಾ, ಒಂದಿಷ್ಟು ದಿವಸ ಮತ್ ಶುರು ಮಾಡ್ತಾ ಬಿಡ್ತಾ, ಅವಂಗೆ ಅದ್ರಲ್ಲಿ ಆಸಕ್ತಿ ಕಾಣ್ತಲ್ಲ. ಈಗ ನೀವು ಗಮನಿಸಿ, ಈಗ ನಮ್ಮ ಸಂಧ್ಯಾ ವಂದನೆ ಅನ್ನೋದರಲ್ಲಿ ಅದರಲ್ಲಿ ಯೋಗ, ಅದರಲ್ಲಿ ಧ್ಯಾನ, ಅದರಲ್ಲಿ ಪ್ರಾಣಾಯಾಮ ಎಲ್ಲವೂ ಇತ್ತು. ಆದ್ರೆ ನಾವು ಅದನ್ನ ಸಮಾಜದಲ್ಲಿ ರೂಢಿಸಿದ್ವಲ್ಲ, ಅಲ್ಲಿ ಪ್ರಾಣಾಯಾಮ ಧ್ಯಾನ ಎಲ್ಲ ಹಿಂಗ್ ಮುಟ್ಕೆ ಹಿಂಗ್ ಬಿಟ್ಕ ಇಷ್ಟೇ ಮಾಡ್ತು. ಅದು ಪ್ರಾಣಾಯಾಮ ಹೇಳ್ಕೊಡದೆ ಎಷ್ಟು ಕಾಲ ಆಯ್ತು ಸಂಧ್ಯಾ ವಂದನೆಯಲ್ಲಿ? ನಾವು ಬರೀ ಹಿಂಗ್ ಮುಟ್ಟೋದು, ಹಿಂಗ್ ಮಾಡು ಅಂತಂದ್ರೆ ಪ್ರಾಣಾಯಾಮ ಅಂತ ಹೋಗ್ಬಿಡ್ತು. ಅದರಲ್ಲಿ ಧ್ಯಾನ ಇತ್ತು. ಪ್ರತಿ ಜಪ ಮಾಡಕ್ಕಿದ್ರು ಗಾಯತ್ರಿಗಿಂತ ಮೊದ್ಲು ಒಂದು ಧ್ಯಾನ ಮಾಡು, ಅಷ್ಟಾಕ್ಷರಿ ಮಾಡಕ್ಕಿಂತ ಮೊದ್ಲು ಧ್ಯಾನ ಮಾಡು, ಪಂಚಾಕ್ಷರಿ ಮಾಡಕ್ಕಿಂತ ಮೊದ್ಲು ಧ್ಯಾನ ಮಾಡು. ಧ್ಯಾನ ಅಂತ ಹೇಳಲೇ ಇಲ್ಲ, ಒಂದು ಶ್ಲೋಕ ಹೇಳೋದು ಧ್ಯಾನ ಆತು ಅಂತ ಅನ್ನೋದು ಅಂತ. ಈಗೇನಾಗ್ತಾ ಇದ್ದು, ನಮ್ಮ ಯುವಜನರು ಇದಕ್ಕೆ ಬೇರೆ ದಾರಿ ಹುಡುಕ್ತಾ ಇದ್ದ. ಅವರೆಲ್ಲ ಹೋಗಿ ಧ್ಯಾನ ಕಲಿತಾ, ಅವರೆಲ್ಲ ಹೋಗಿ ಯೋಗ ಕಲಿತಾ, ಅವರೆಲ್ಲ ಹೋಗಿ ಪ್ರಾಣಾಯಾಮ ಕಲಿತಾ, ತಪ್ಪೇನೂ ಇಲ್ಲ. ಜೀವದ ಅಪೇಕ್ಷೆ ಹುಡ್ಕೊಂಡು ಹೋಗ್ತದೆ ಎಲ್ಲೋ ಒಂದ್ ಕಡೆ. ಆದ್ರೆ ನಮ್ಮಲ್ಲೇ ಇತ್ತಲ್ಲ, ಅದನ್ನ ನಾವು ಅನುಭವಕ್ಕೆ ತರಲೆ, ಹೇಳೋದಲ್ಲ. ನಮ್ಮ ಸಂಧ್ಯಾ ವಂದನೆಯಲ್ಲಿ ಎಲ್ಲವೂ ಇದ್ದು ಅಂತ ಹೇಳೋ ಅಂಶ ಅಲ್ಲ, ಅವಂಗೆ ಫೀಲ್ ಆಯಕ್ಕಲ್ಲ ಅದು. ಉದಾಹರಣೆಗೆ ಗಾಯತ್ರಿ ಜಪ ಮಾಡು, ನಿಂಗೆ ಅನುಕೂಲ ಆಗ್ತು ಅಂತ ಹೇಳ್ತೇ ಹೊರತು, ಅವಂಗೆ ಗಾಯತ್ರಿ ಜಪವನ್ನ ಮಾಡುವ ನಿಜವಾದ ವಿಧಾನ ಹೇಳಿ ಅವಂಗೊಂದು ಏಕಾಗ್ರತೆ ರೂಪುಗೊಳ್ತಾ ಹೋಗಿ, ಆ ಏಕಾಗ್ರತೆ ಅವನ ಓದಿನ ಮೇಲೋ ಅವನ ಬೇರೆ ಚಟುವಟಿಕೆಗಳ ಮೇಲೋ ಪರಿಣಾಮ ಬೀರ್ತಾ ಇದ್ದು, ನಿನ್ನೆ ತರ ಇಲ್ಲೇ ನಾನು ಇವತ್ತು ಅಂತ ಅನ್ಸಕ್ಕಲ್ಲ. ಒಬ್ಬ ಸಂಧ್ಯಾ ವಂದನೆ ಶುರು ಮಾಡಿದವನ್ಗೆ ಉಪನಯನ ಆದ್ಮೇಲೆ ಈ ಪ್ರಾಕ್ಟಿಕಲ್ ಏನಿದ್ದು ಇದನ್ನ ನಾವು ಮಕ್ಕಳಿಗೆ ಕಲಿಸ್ತಾ ಇಲ್ಲ. ಯಾವಾಗ ಇದು ಅವಂಗೆ ಅನುಭವಕ್ಕೆ ಬತಲಿಯೋ ಆವಾಗ ಹಿರಿಯರು ಹೇಳಿದ್ದ ಅಂತ ಮಾಡ್ತಾ, ಪರಂಪರೆ ಉಳಿಸಕ್ಕು ಅಂತ ಮಾಡ್ತಾ, ಇಲ್ಲ ಭಯ ಹುಟ್ಸಕ್ಕು ಇದು ಮಾಡದಿದ್ರೆ ಎಂಥದ್ದು ಪಿತೃಶಾಪತ್ತು, ನಾಗಶಾಪತ್ತು ಹಿಂಗೆಲ್ಲ ಎದುರ್ಸಕ್ಕು ಅಂತ ಹುಟ್ಟಿಗೆ ಬಿಡ್ತು ಅಂತ. ಅವನಿಗೆ ಇದು ನನ್ನದು ಅಂತ ಅನ್ಸಕ್ಕು, ಆಪ್ತ ಅಂತ ಅನ್ಸಕ್ಕು. ಊಟ ಮಾಡಕ್ಕು ಅಂತ ಯಾರಿಗಾದ್ರೂ ಹೇಳಕ? ಊಟ ಮಾಡಕ್ಕು ಅಂತ ಹಸಿವಾಗ್ತು ಊಟ ಮಾಡ್ತಾವ ಅಂತ ಆ ಲೆವೆಲ್ಗೆ ಇದನ್ನ ಅನುಭವಕ್ಕೆ ಬರುವಂತೆ ನಮ್ಮ ಎಲ್ಲ ಆಚರಣೆಗಳನ್ನ ಅರ್ಥ ಮಾಡಿಸದೇ ಇದ್ರೆ ಆಚರಣೆಗಳು ಉಳ್ಕೊಳ್ತವಲ್ಲೇ. ಆ ದಿಶೆಯಲ್ಲಿ ನಾವು ಕೆಲಸ ಮಾಡ್ಬೇಕಾಗಿದ್ದು ಬಹಳ ಇದ್ದು ಅಂತ ಅನ್ನಿಸ್ತು. ಭಾಳ ಚೆನ್ನಾಗಿ ಹೇಳಿದ್ರಿ. ತುಂಬ ಧನ್ಯವಾದ. ಇದು ಕೂಡ ಭಾಳ ಡೀಪ್ ಆಗಿರುವಂಥ ವಿಷಯ. ಇನ್ನೊಂದು ಪ್ರಶ್ನೆಯನ್ನು ಕೇಳ್ತಿ. ಈಗಿನ ಅದಕ್ಕೂ ಸೇಮ್ ಉತ್ತರನೇ ನೀವು ಹೇಳ್ಬೋದು, ಬಟ್ ಆದ್ರೂ ಇನ್ನೊಂದು ಏನಂತಂದರೆ, ಇತ್ತೀಚಿನ ದಿನಗಳಲ್ಲಿ ಯುವಜನತೆ ಎಷ್ಟೋ ಜನ ಇವು ಅನ್ಯ ಜಾತಿ, ಅನ್ಯ ಧರ್ಮ ವಿವಾಹ ಲವ್ ಹೇಳ್ಕೊಂಡು ಹೋಗ್ತಾ, ಅದಕ್ಕೆ ನಾನು ಸೇಮ್ ಇನ್ನೊಂದು ಉದಾಹರಣೆ ಕೊಡೋವು ಅಂತ ಹೇಳಿದ್ರೆ, ಒಬ್ಬ ಮನುಷ್ಯಂಗೆ ಐಸ್ ಕ್ರೀಮ್ ತಿನ್ನೋ ಅಂತೇಳಿ ಭಾಳ ಒಂದು ಆಸೆ ಆಗಿರುತ್ತೋ ತುಂಬ. ಆದರೆ ಅವನ್ನ ಆ ಮಾನಸಿಕ ಸ್ಥಿತಿಯನ್ನು ಹತೋಟಿಯಲ್ಲಿ ಇಟ್ಕೊಂಡು ಸರಿ ಮಾಡೋದು ಹೇಗೆ ಅಂದರೆ, ಯಾವುದೋ ಒಂದು ಹುಡುಗಿ ಅದು ಸೇಮ್ ಅದೇ ನಾನು ಕಂಪೇರ್ ಮಾಡ್ತಿದ್ದೆ, ಆ ಒಂದು ಹತೋಟಿಯನ್ನು ಅಥವಾ ಒಂದು ಕುಟುಂಬದಲ್ಲಿ ಆ ಒಂದು ಯುವಜನತೆನ ತಿಳಿಸಿ ಹೇಳಿ ಅದನ್ನು ಮಾಡೋದು ಹೆಂಗೆ ಸರ್? ಭಾಳ ಕಷ್ಟ ಇದ್ದು, ಬಟ್ ನಿಮ್ಮ ಅಭಿಪ್ರಾಯದಲ್ಲಿ ಹೆಂಗೆ ಸರ್ ಮಾಡೋದು? ಅದೇನಂದ್ರೆ, ಈ ಜಾತಿ ಅನ್ನೋದು ಇವತ್ತು ಸಮಸ್ಯೆಯಾಗಿ ಕಾಡೋದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ, ಅದರ ವೈಜ್ಞಾನಿಕತೆಯನ್ನ ಅರ್ಥ ಮಾಡಿಸಲ್ಲ ನಾವು. ಅದು ಶಾಸ್ತ್ರೀಯ ವಿಷಯ, ಹಳಬರೆಲ್ಲ ಮಾಡ್ಕೊಂಬರಕು ಅಂತ ಹೋಗ್ತೇವೆ ಹೊರತು ಅದರಲ್ಲಿ ಸೈನ್ಸ್ ಇದ್ದು ಅದನ್ನ ನಾವು ಅರ್ಥ ಮಾಡ್ಸಕ್ ಹೋಗಲ್ಲ. ಉದಾಹರಣೆಗೆ ನೋಡಿ, ಈಗ ಯಾವುದೇ ಪದಾರ್ಥ ಅಂತ ಜಗತ್ತಲ್ಲಿ ತಗೊಳ್ಳಿ, ಆ ಪದಾರ್ಥದಲ್ಲಿ ಒಂದರಂತೆ ಒಂದಿಲ್ಲ. ಈಗ ಆನೆ ಅಂತ ಇದ್ದು ಒಂದೇ ತರದ ಆನೆ ಅಲ್ಲ ಜಗತ್ತಲ್ಲಿರೋದು. ಆಫ್ರಿಕಾದ ಆನೆಗಳು ಬೇರೆ, ಭಾರತದ ಆನೆಗಳು ಬೇರೆ, ಶ್ರೀಲಂಕಾದ ಆನೆಗಳು ಬೇರೆ. ಮಾವಿನ ಹಣ್ಣು ಅಂತ ತಗೊಳ್ಳೋಣ, ಎಷ್ಟು ಮಾವಿನ ಹಣ್ಣಿದ್ದು, ಎಷ್ಟು ತರಹದ ಮಾವಿನ ಹಣ್ಣಿದ್ದು. ಒಂದು ಹಲಸಿನ ಹಣ್ಣು ಅಂತ ಇದ್ದು, ಎಷ್ಟು ತರಹದ ಹಲಸಿದ್ದು.
ಒಂದು ಕಾಫಿ, ಒಂದು ಟೀ, ಯಾವುದನ್ನ ಮುಟ್ಟಿದ್ರು ಅದರಲ್ಲಿ ಅದು ಒಂದೇ ಆದರೂ ಅದರಲ್ಲಿ ವೈವಿಧ್ಯ ಇದ್ದು ನಾವು ಹೊರಗಡೆ ಈ ವೈವಿಧ್ಯವನ್ನ ರಕ್ಷಣೆ ಮಾಡ್ತು, ವೈವಿಧ್ಯವನ್ನ ಉಳಿಸ್ತು ನಾವು. ಅದು ಹಂಗೆ ಇರಕ್ಕೂ ನಮಗದು ಅದನ್ನ ಹಾಳು ಮಾಡ್ತಲ್ಲೇ ನಾವು. ಹೊರ ಜಗತ್ತು ಎಷ್ಟು ಚೆನ್ನಾಗಿದ್ದು ಅಂದ್ರೆ ಪ್ರಾಣಿಗಳಲ್ಲಿ ಆಯಾ ಪ್ರಾಣಿಗಳ ಇದನ್ನ ಉಳಿಸೋದಕ್ಕೆ ಬಹಳ ಪ್ರಯತ್ನ ಪಡ್ತಾವು. ತಳಿ ಅನ್ನೋದೇನಿದ್ದು ಅದನ್ನ ಇದು ವಿಜ್ಞಾನ. ಇದು ಹೇಗೆ ಎಲ್ಲದರಲ್ಲೂ ಒಂದು ಈ ತರ ವಿಭಾಗಗಳಿದ್ದೋ ಹಂಗೆ ಮನುಷ್ಯರಲ್ಲೂ ವಿಭಾಗ ಇದ್ದು. ಏನಾತು ಮಧ್ಯಕಾಲದಲ್ಲಿ ಅಂತ ಅಂದ್ರೆ ಇವುಗಳಲ್ಲಿ ಒಂದು ಸಾಮಾಜಿಕವಾದ ಬೇರೆ ತರಹದ್ದೇನೋ ಹುಟ್ಕೊಂಡ್ಬಿಡ್ತು. ಏನು ಹುಟ್ಕೊಂಡ್ಬಿಡ್ತು ಅಂತ ಅಂದ್ರೆ ಯಾರೋ ಶ್ರೇಷ್ಠರೋ, ಯಾರೋ ಕನಿಷ್ಠರೋ, ಯಾರೋ ಮೇಲೆ, ಯಾರೋ ಕೆಳಗೆ, ಯಾರಿಗೋ ಒಂದಿಷ್ಟು ಅವಕಾಶಗಳು, ಯಾರಿಗೋ ಅವಕಾಶಗಳಿಲ್ಲ ಅನ್ನೋ ತರಹದ ಒಂದು ಒಂದು ಚಟುವಟಿಕೆಗಳು ನಮ್ಮಲ್ಲಿ ಹುಟ್ಟುಚು. ಅದೆಲ್ಲದರ ಪರಿಣಾಮ ಏನಾಯ್ತು, ಅದಕ್ಕೊಂದು ವಿರೋಧ ಹುಟ್ಟಿಕೊಳ್ತಾ ಹೋತು ಸಮಾಜದಲ್ಲಿ ವಿರೋಧ ಹುಟ್ಟಿಕೊಂಡಿದ್ದು ತಾರತಮ್ಯಕ್ಕೆ. ಆದ್ರೆ ತಾರತಮ್ಯಕ್ಕೆ ಹುಟ್ಟಿದ್ದಕ್ಕೆ ಏನ್ ಮಾಡ್ದ, ತಾರತಮ್ಯಕ್ಕೆ ಕಾರಣ ಯಾವುದೋ ಅದೇ ಇರೋದು ಬೇಡ ಜಗತ್ತಲ್ಲಿ ಅಂತ ಹೇಳದಕ್ಕೆ ಹೊರಟ ಅವರು. ಅದೇ ಇರೋದು ಬೇಡ ಜಗತ್ತಲ್ಲಿ ಅಂತ ಹೇಳದಕ್ಕೆ ಹೊರಟ. ಆಗ ನಾವು ನಿರೂಪಿಸಬೇಕಾದದ್ದು ತಾರತಮ್ಯವನ್ನ ಬದಿಗಿಟ್ಟು, ತಾರತಮ್ಯ ಅಲ್ಲ ಇಲ್ಲಿ ಹೇಳ್ತಾ ಇರೋದು, ಸ್ವರೂಪ ಬೇರೆ ಸ್ವಭಾವ ಬೇರೆ, ಅದು ಹಂಗೆ ಮುಂದುವರಿಯಬೇಕು. ಅದು ತಳಿಯದು ಅದು ಹಂಗೆ ಮುಂದುವರಿಯಬೇಕು. ಅದು ಸಾಂಕರ್ಯ ಆಗ್ಲಾಗ ಇದು ಜಗತ್ತಿನ ಸೈನ್ಸ್. ಜಗತ್ತಲ್ಲಿ ನಾವು ಎಲ್ಲದರ ವಿಷಯಕ್ಕೂ ಇದನ್ನೇ ಮಾಡತ್ತು ಅಂತ. ಭತ್ತದಲ್ಲಿ ಇಷ್ಟು ತಳಿ ಇದ್ದು ಉಳಿಸ್ಕೊಳ್ತಾ ಇಲ್ಲ, ಉಳಿಸ್ಕೊಳ್ತು ಹಂಗ ಉಳಿಸ್ಕೊಳಕು ಅಂತ ಅನ್ನೋದನ್ನ ಹೇಳಕ್ಕಾಗಿತ್ತು. ಆದ್ರೆ ಅದನ್ನ ಹೇಳೋದಕ್ಕೂ ಆಗದೆ ಇರೋ ಪರಿಸ್ಥಿತಿ ಹೆಂಗ್ ಬಂದ್ ನಿಲ್ಚು ನಮ್ಗೆ ಅಂದ್ರೆ ತಾರತಮ್ಯದ ಕಾರಣಕ್ಕೆ. ಇವತ್ತು ನಾವೇನಾದ್ರೂ ಜಾತಿ ಬಗ್ಗೆ ಮಾತಾಡಿದ್ರೆ ನಾವು ತಾರತಮ್ಯದ ಪರ ಅಂತ ನಮ್ಮ ಮೇಲೆ ಆಕ್ಷೇಪ ಬರುತ್ತೆ. ಅಂದ್ರೆ ಮೇಲು ಕೀಳು ಅನ್ನೋದನ್ನ ಹೇಳ್ತಾ ಇದ್ದು, ನಾವು ಯಾವುದೋ ಒಂದು ವರ್ಗ ಕನಿಷ್ಠವಾಗಿರಕು ಅನ್ನೋದನ್ನ ಪ್ರತಿಪಾದಿಸಕ್ ಹೊರಟಿದ್ದು ಅಂತ ಅರ್ಥ ಬರುವಂತೆ ಆಗ್ಬಿಟ್ಟಿದ್ದು. ನಮ್ಮ ಮಕ್ಳಿಗೂ ಏನ್ ಅನ್ನಿಸ್ತಾ ಇದ್ದು, ಯಾಕೆ ಈ ತಾರತಮ್ಯ ಅನ್ನೋ ಪ್ರಶ್ನೆ ಅವ್ರ ಮನ್ಸಲ್ಲಿ ಹುಟ್ಟಿತು. ಯಾಕೆ ಯಾರನ್ನೋ ನೀನ್ ಕಡಿಮೆ ಅಂತ ನೋಡಕು ಅಂತ ಹುಟ್ಟಿತು. ನೋಡ್ಲಾಗ ಯಾರನ್ನು ಕೆಳಗೆ ಅಂತ ನೋಡ್ಲಾಗ ಯಾರೂ ಕೀಳಲ್ಲ. ಬೇರೆ 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 ಭಿನ್ನತೆ ಬೇರೆ, ಉಪಯೋಗ ಬೇರೆ, ಮೇಲು ಕೀಳು ಅಲ್ಲ. ಮಾವಿನ ಮಿಡಿ ಮಾಡೋದಕ್ಕೆ ಬೇರೆ ಜಾತಿ ಬೇಕು. ಮಾವಿನ ಮಿಡಿ ಮಾಡೋದಕ್ಕೆ ಹಣ್ಣು ಆಗ್ತಲ್ಲ, ಅದು ಹಣ್ಣಲ್ಲ, ಅದಕ್ಕೆ ರತ್ನಗಿರಿನೇ ಬೇಕು. ಮಿಡಿ ಮಾವಿನಲ್ಲಿ ಹಣ್ಣು ಮಾಡ್ಕೊಂಡು ತಿಂತಿ ಅಂತ ಹೇಳಕ್ ಬತ್ತ ಅಂದ್ರೆ ಬತ್ತಲೆ. ಆದ್ರೆ ಮಾವಿನ ಮಿಡಿ ಮೇಲ, ರತ್ನಗಿರಿ ಮಾವಿನ ಹಣ್ಣು ಮೇಲ ಅಂತ ಕೇಳಿದ್ರೆ ಏನ್ ಹೇಳಕ್ಕು? ರತ್ನಗಿರಿ ಇದ್ದು ರತ್ನಗಿರಿ ವಿಷಯದಲ್ಲಿ ಮೇಲು, ಮಾವಿನ ಮಿಡಿ ಮೇಲು ಅಂತ ಹೇಳಕ್ಕಲ್ಲ. ಹಂಗೆ ಈ ವೈಜ್ಞಾನಿಕ ಅಂಶವನ್ನ ಅರ್ಥ ಮಾಡಿಸಬೇಕಾದ ಹೊತ್ತಿನಲ್ಲಿ ಅರ್ಥ ಮಾಡ್ಸಕ್ಕಾಗದೆ ಕೂತಿದ್ದು. ಯಾಕೆ ಅಂದ್ರೆ 1000 ವರ್ಷಗಳ ಕಾಲ ನಡೆದ ತಾರತಮ್ಯಕ್ಕೆ 100 ಕಾರಣ ಇದ್ದು ಇದಲ್ಲ. ಆದ್ರೆ ಇದು ಕಾಣಿಸಿಕೊಳ್ತು. ಇದರ ಪರಿಣಾಮ ಏನಾಗ್ತಾ ಇದ್ದು, ನಮ್ಮ ಮಕ್ಕಳು ಬಹಳ ವಿಶಾಲವಾಗಿ ಯೋಚನೆ ಮಾಡಕ್ ಹೊರಟಾಗ, ಎಲ್ಲರ ಜೊತೆಗೆ ಬೆರೆತು ಯೋಚನೆ ಮಾಡೋದಕ್ಕೆ ಹೊರಟಾಗ, ಈಗ 100 ವರ್ಷದ ಹಿಂದೆ ಒಂದು ಜಾತಿಯವ ಇನ್ನೊಂದು ಜಾತಿಯವನನ್ನ ನೋಡೋ ಪ್ರಶ್ನೆಯೇ ಇರ್ಲಿ ಅನ್ನೋ ತರ ಇತ್ತು ವಾತಾವರಣ. ಒಂದೇ ಏರಿಯಾ, ಒಂದೇ ಕೇರಿ, ಅವ್ರ ಜೊತೆಗೆ ಬದುಕು. ಇವತ್ತು ಹಂಗಲ್ಲ. ನಮ್ಮ ಮಗು ಹೋಗಲ್ಲಿ ನಿಂತ್ಕೊಂಡು ಯಾವ್ದೋ ನೀಗ್ರೋ ಜೊತೆಗೆ ವರ್ಕ್ ಮಾಡ್ತು, ಪಕ್ಕದಲ್ಲಿ ಅವ್ನು ಕೂತಿದ್ದ. ಯಾರೋ ಅಮೆರಿಕನ್ ಜೊತೆಗೆ ವರ್ಕ್ ಮಾಡ್ತು, ಯುರೋಪಿಯನ್ ಜೊತೆಗೆ ವರ್ಕ್ ಮಾಡ್ತು, ಚೈನೀಸ್ ಜೊತೆಗೆ ವರ್ಕ್ ಮಾಡ್ತು. ಬೇರೆ ಬೇರೆ ಯೋಚನೆ ಮಾಡುವಾಗ ಅವನಿಗೆ ಈ ಭಿನ್ನತೆ ಅನ್ನೋದೇನಿದ್ದು ಅವ್ನು ಫೀಲ್ ಆಗ್ತಲ್ಲ ಅಂತಲ್ಲ. ಆದ್ರೆ ಅವ್ನಿಗೆ ತಾರತಮ್ಯ ಅನ್ನೋದು ಒಪ್ಪಿಗೆ ಆಗ್ತಲ್ಲ. ತಾರತಮ್ಯ ಒಪ್ಪಿಗೆ ಆಗದೆ ಇದ್ದಾಗ ಅವನ ಮನಸ್ಸಿನೊಳಗೆ ತಾರತಮ್ಯವನ್ನ ವಿರೋಧಿಸಕ್ಕಂತ ಹುಟ್ಟುಕೊಳ್ತು. ಆ ಹುಟ್ಟುಕೊಂಡಿದ್ರ ಪರಿಣಾಮವಾಗಿ ಅವನೇನ್ ಮಾಡ್ತಾ ಅಂದ್ರೆ, ಇಂಥ ಆಯ್ಕೆಗಳು ಬಂದಾಗ ಅವನಿಗೆ ಇದ್ರಲ್ಲಿ ಯಾವ ತಪ್ಪು ಕಾಣಿಸ್ತದೆ. ಈ ತಪ್ಪನ್ನ ಯಾವತ್ತು ಸೈಂಟಿಫಿಕ್ ಆಗಿ ಅಡ್ರೆಸ್ ಮಾಡಿ ಅರ್ಥ ಮಾಡಿಸೋದಕ್ಕೆ ನಾವು ಶಕ್ತರಾಗ್ತೋ, ಮತ್ತು ತಾರತಮ್ಯ ಇಲ್ಲದ ಬದುಕನ್ನ ಕೊಟ್ಟುಕೊಂಡು ತಳಿಗಳನ್ನ ಪ್ರತ್ಯೇಕವಾಗಿ ಉಳಿಸ್ಕೊಳ್ಳಕು ಅನ್ನೋದನ್ನ ನಮಗೆ ಅರ್ಥ ಮಾಡಿಸೋದಕ್ಕೆ ಸಾಧ್ಯ ಆಗ್ತೋ, ಅವತ್ತು ನಾವು ಸಕ್ಸಸ್ ಆಗ್ತು. ಅದಿಲ್ಲೇ ಅಂತ ಅಂದ್ರೆ ಇದು ಹಿಂಗೆ ಆಗುತ್ತಾ ಹೋಗ್ತು, ಬಹಳ ಕಷ್ಟ ಇದ್ದು. ಆಗೇನಾಗ್ತು ಅಂದ್ರೆ ಬೇರೆ ಬೇರೆ ರೂಪ ತಗೊಳಕಾಗ್ತು. ಏನು, ಅವನು ಕೂರಿಸಿ ಅಮ್ಮಂಗ್ ಬೇಜಾರಾಗ್ತು, ಅಪ್ಪಂಗ್ ಬೇಜಾರಾಗ್ತು, ಊರಲ್ಲಿ ಸೇರಿಸ್ತವಲ್ಲೇ, ಹಬ್ಬಕ್ಕೆ ಕರಿತ್ವಲ್ಲೇ, ನೋಡು ಹಂಗೆ ಹಿಂಗೆ ಅಂತ ನಾವು ಯಾವ್ದಾವ್ದೋ ಕಾರಣ ಕೊಡಕ್ಕಾಗ್ತು. ಅಂದ್ರೆ ಬೇರೆ ತರಹದ, ಅಂದ್ರೆ ಭಾವನಾತ್ಮಕ ಅಂಶಗಳನ್ನ ಇಟ್ಕೊಂಡು, ಇನ್ನೇನೋ ಸಾಮಾಜಿಕವಾದ ಅಂಶಗಳನ್ನ ಇಟ್ಕೊಂಡು, ಈಗ ಬೇರೆ ಕಡೆ ಇದ್ದು ನಮ್ಮವರಲ್ಲಿ ಇಲ್ಲೇ ಬೇರೆ ಕಡೆ ಮರ್ಯಾದಾ ಹತ್ಯೆ ಈ ತರದ್ದೆಲ್ಲ ಇದು ಭಯ ಹುಟ್ಟಿಸೋದು. ಮರ್ಯಾದಾ ಹತ್ಯೆ ಅಂದ್ರೆ ಏನಂದ್ರೆ ಸಮಾಜ ಭಯ ಹುಟ್ಟಿಸ್ತಾನೆ, ನೀನ್ ಹಿಂಗ್ ಮಾಡಿದ್ರೆ ನೀನ್ ಉಳಿಸ್ನಲ್ಲೇ ಅಂತ. ಅಂದ್ರೆ ಭಯ ಅಥವಾ ಭಾವನಾತ್ಮಕವಾಗಿ ಬ್ಲ್ಯಾಕ್ ಮೇಲ್ ಮಾಡೋದು, ಇಂತಹ ಚಿಲ್ಲರೆ ಕಾರಣಗಳಿಂದ ಹೊರಡಕ್ಕಾಗುತ್ತೆ.
ಹೊರಡಕ್ಕಾಗ್ತು ನಾವು. ಅದು ಬಹಳ ಕಾಲ ನಿಲ್ತಲ್ಲೇ. ಹಂಗಾಗಿ ಆದಷ್ಟು ಬೇಗ ನಾವು ನಾನು ಹೇಳಿದ ಎರಡೂ ಅಂಶಗಳನ್ನ ಇಟ್ಟುಕೊಂಡು ಅದರ ವೈಜ್ಞಾನಿಕತೆ ಮತ್ತು ಇದು ತಾರತಮ್ಯ ಸೃಷ್ಟಿಗಾಗಿ ಬಂದಿದ್ದಲ್ಲ ಅನ್ನೋದನ್ನ ಸಮಾಜಕ್ಕೆ ಅರ್ಥ ಮಾಡಿಸಿದ್ರೆ ನಾವು ಕಾಪಾಡಿಕೊಳ್ಳಕ್ಕೂ, ಇಲ್ಲಿದ್ರೆ ಕಷ್ಟ ಇದ್ದು ಗೊತ್ತಿಲ್ಲ. ಕಷ್ಟ ಅಂದ್ರೆ ಜಗತ್ ಹಿಂಗೆ ಹರಿದ್ಕೊಂಡು ಬಂದು ಈ ಚಿಂತನೆ ಇವತ್ತು ಹುಟ್ಟಲ್ಲೇ, ಈ ಚಿಂತನೆ ಯಾವತ್ತೋ ಹುಟ್ಟಿದ್ದು 1000-2000 ವರ್ಷ ಆಯ್ತು, ಆದ್ರೂ ನಡೆದದ್ದು ಹೆಂಗ್ ನಡೀತೋ ಹಂಗ್ ನಡೀತು. ಆದ್ರೆ ನಾವು ಕುಳಿತುಕೊಂಡು ಯೋಚನೆ ಮಾಡಿದಾಗ ಕಷ್ಟನೇನೋ ಉಳಿಸ್ಕೊಳ್ಳೋದು ಅಂತ ಅನ್ನಿಸ್ತು. ತುಂಬಾ ಸೊಗಸಾಗಿ ಹೇಳಿದ್ರಿ, ಸತ್ಯ.